ನಮಸ್ಕಾರ, ಶುಭ ಮುಂಜಾನೆ. ವ್ಯಕ್ತಿತ್ವ ವಿಕಸನದ ಮಹತ್ವವನ್ನು ಬಿಂಬಿಸುವ ವ್ಯಕ್ತಿತ್ವ ದರ್ಪಣ ಕಾರ್ಯಕ್ರಮಕ್ಕೆ ಅಕ್ಕರೆಯ ಸ್ವಾಗತ. ನಲ್ಮೆಯ ವೀಕ್ಷಕ ಬಂಧುಗಳೇ, ನಮ್ಮ ವ್ಯಕ್ತಿತ್ವದ ಬಗ್ಗೆ ಸ್ವ ಅರಿವನ್ನು ಮೂಡಿಸೋದಕ್ಕೆ ಕೈಗನ್ನಡಿಯಾಗಿದೆ ಈ ವ್ಯಕ್ತಿತ್ವ ದರ್ಪಣ ಕಾರ್ಯಕ್ರಮ. ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಹಲವು ವ್ಯಕ್ತಿಗಳು ಪ್ರಭಾವವನ್ನು ಬೀರ್ತಾರೆ. ಅವರು ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಮೆರುಗನ್ನ, ಆಕಾರವನ್ನು ನೀಡ್ತಾರೆ ಅಂದರೆ ತಪ್ಪಾಗೋದೇ ಇಲ್ಲ. ಇಂದಿನ ನಮ್ಮ ವಿಷಯ ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಗುರುವಿನ ಪಾತ್ರ. ಶಿಕ್ಷಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಶಿಕ್ಷಕರು. ಶಿಶು ನಿಕೇತನದಿಂದ ಪದವಿ ಗಳಿಸುವವರೆಗೆ ವಿವಿಧ ಹಂತದಲ್ಲಿ ಇವರ ಪಾತ್ರ ಬಹಳ. ಪದವಿ ಗಳಿಸಿದ ಮೇಲೆ ಉನ್ನತ ಶಿಕ್ಷಣಕ್ಕೂ ಇವರೇ ಮಾರ್ಗದರ್ಶಿ. ಸಂಶೋಧನೆ ಹಾಗೂ ಡಾಕ್ಟರೇಟ್ ಪಡೆಯಲು ಗೈಡ್ ಆಗಿಯೂ ನೆರವಾಗುತ್ತಾರೆ. ವೃತ್ತಿ ಅನುಭವವನ್ನು ಪಡೆಯುವಲ್ಲಿ ಹಲವರ ಮಾರ್ಗದರ್ಶನವು ನಮಗೆ ಲಭ್ಯವಾಗುತ್ತದೆ. ಬದುಕಿನ ವಿವಿಧ ಹಂತಗಳಲ್ಲಿ ವಿವಿಧ ಬಗೆಯ ಗುರುಗಳ ಪರಿಚಯವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಗುರುವಿನ ಬಹುಮುಖ ಪ್ರತಿಭೆಯಿಂದಾಗಿ ಅವರುಗಳು ದಾರಿದೀಪವಾಗುತ್ತಾರೆ. ವಿವಿಧ ವಿಷಯಗಳ ಆಳಕ್ಕಿಳಿಯಲು ನಮ್ಮೆಲ್ಲರಿಗೆ ನೆರವಾಗುತ್ತಾರೆ. ಅಷ್ಟೇ ಅಲ್ಲ, ಬದುಕಿಗೊಂದು ದಾರಿಯನ್ನು ತೋರಿಸುವಲ್ಲಿ ಸಹಕಾರಿಯಾಗುತ್ತಾರೆ. ಪ್ರತಿ ಮಗುವಿನ ಬೆಳವಣಿಗೆಯಲ್ಲಿ ಶಿಕ್ಷಕರ ಪಾತ್ರವಿದೆ. ಎವ್ರಿ ಚೈಲ್ಡ್ ಈಸ್ ಶೇಪ್ಡ್ ಬೈ ದ ಮೈಂಡ್ ಆಫ್ ದ ಟೀಚರ್ ಅಂದರೆ ತಪ್ಪಾಗೋದಿಲ್ಲ. ಸಂತ ಶಿಶುನಾಳ ಶರೀಫರ ಸಾಧನೆಯ ಹಿಂದೆ ಗುರು ಗೋವಿಂದ ಭಟ್ಟರ ಕೊಡುಗೆ ಇದೆ. ಗುರು ಸುಬ್ರಹ್ಮಣ್ಯ ಅಯ್ಯರ್ ಮಾರ್ಗದರ್ಶನ ಅಬ್ದುಲ್ ಕಲಾಂ ಅವರ ಸಾಧನೆಗೆ ನೆರವಾಗುತ್ತದೆ. ಗುರು ಅಂಬೇಡ್ಕರ್ ಪ್ರಭಾವದಿಂದಾಗಿ ಭೀಮರಾವ್ ರಾಮರಾವ್ ಹೆಸರಿನ ಜೊತೆಗೆ ಗುರುವಿನ ಹೆಸರನ್ನು ಸೇರಿಸಿಕೊಂಡು ಅಂಬೇಡ್ಕರ್ ಆಗುತ್ತಾರೆ. ಗುರು ವೆಂಕಣ್ಣಯ್ಯ ಕುವೆಂಪು ಅವರ ಪ್ರತಿಭೆಯನ್ನ ಬೆಳಗಲು ಸಹಕಾರಿಯಾಗುತ್ತಾರೆ. ಕುವೆಂಪು ಅವರ ಕವಿತೆಯೊಂದು ಹೀಗಿದೆ: ಹಿಂದೆ ಗುರು ಇದ್ದ, ಮುಂದೆ ಗುರಿ ಇತ್ತು, ನುಗ್ಗುತ್ತಿತ್ತು ಧೀರರ ದಂಡು. ಈಗ ಹಿಂದೆ ಗುರು ಇಲ್ಲ, ಮುಂದೆ ಗುರಿ ಇಲ್ಲ, ನುಗ್ಗುತ್ತಿದೆ ಹೇಡಿಗಳ ಹಿಂಡು ಅಂತ. ಮತ್ತೊಂದು, ನಾವು ಸರ್ವಜ್ಞರ ಒಂದು ಸಂದೇಶವನ್ನು ಗಮನಿಸಬಹುದು. ಬಂಧುಗಳು ಆದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು, ಗುರುವಿಗಿಂತ ಬಂಧುಗಳು ಉಂಟೆ ಸರ್ವಜ್ಞ ಅಂತಾರೆ. ಹಾಗೆಯೇ ಕಬೀರ್ ದಾಸರು ಹೇಳ್ತಾರೆ, ದೇವರು ಹಾಗೂ ಗುರುವನ್ನ ಗಮನಿಸಿದಾಗ ನನಗೆ ದೇವರಿಗಿಂತ ಗುರು ಮೊದಲು, ಯಾಕೆಂದ್ರೆ ಗುರುವೇ ದೇವರನ್ನ ತೋರಿಸಿರೋರು ಅಂತ ಹೇಳ್ತಾರೆ. ಹೀಗಾಗಿ ನಾವು ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಗುರುವಿನ ಪಾತ್ರದ ಮಹತ್ವವನ್ನು ಗಮನಿಸಬಹುದು. ವೀಕ್ಷಕರೇ, ಈ ವಿಷಯದ ಬಗೆಗಿನ ಸಂವಾದದಲ್ಲಿ ನಮ್ಮ ಜೊತೆ ಇವತ್ತು ಪಾಲ್ಗೊಳ್ತಾ ಇದ್ದಾರೆ ಸಂಗಮೇಶ ಅಪ್ಪಾಶಿ ಬಬಲೇಶ್ವರ ಅವರು. ಶ್ರೀಯುತರು ವಿಜಯಪುರದ MS ಬಬಲೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿದ್ದಾರೆ. ಸಂಗಮೇಶ್ ಅವರೇ, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ನೀವು ಕರೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಿಮ್ಮ ಪ್ರಶ್ನೆಗಳು ಸರಳವಾಗಿರಲಿ, ನೇರವಾಗಿರಲಿ ಹಾಗೂ ಸಂಕ್ಷಿಪ್ತವಾಗಿರಲಿ. ನೀವು ಕರೆ ಮಾಡ್ತಾ ಇರೋ ಸಂದರ್ಭದಲ್ಲಿ ನಿಮ್ಮ ಟಿವಿ ವಾಲ್ಯೂಮ್ ಅನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿ ದೂರವಾಣಿಯಲ್ಲೇ ಮಾತನಾಡಿ, ದೂರವಾಣಿಯಲ್ಲೇ ಕೇಳಿಸ್ಕೊಳ್ಬೇಕು ಅಂತ ವಿನಂತಿಸ್ಕೊಳ್ತಾನೆ. ಸಂಗಮೇಶ್ ಅವರೇ, ಈ ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಗುರುವಿನ ಪಾತ್ರ ತುಂಬಾ ಮಹತ್ವದ್ದಲ್ವೇ, ಏನಂತೀರಿ? ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಗುರುವಿನ ಪಾತ್ರ ಮಹತ್ವದ್ದು ಅನ್ನೋದಕ್ಕಿಂತ ಅದು ಒಬ್ಬ ವ್ಯಕ್ತಿಯ ಬದುಕಿನ ಎಲ್ಲ ಆಯಾಮಗಳಲ್ಲಿ, ಆತ ತಾಯಿಯ ಗರ್ಭದಿಂದ ಗೋರಿಯವರೆಗೆ ಹೋಗುವವರೆಗೂ ಆತನ ಬದುಕನ್ನ ಅರಳಿಸಿ ಆತನನ್ನ ಒಬ್ಬ ಸದ್ವಿಚಾರವಂತ, ಮಾನವೀಯ ಮೌಲ್ಯಗಳನ್ನ ಹೊಂದಿರತಕ್ಕಂಥ, ಅವನಲ್ಲಿ ಜೀವನ ಪ್ರೀತಿಯನ್ನ ತುಂಬೋದರ ಮೂಲಕ ಒಬ್ಬ ವ್ಯಕ್ತಿಯನ್ನಾಗಿ ರೂಪಿಸೋದೇ ಗುರುಗಳು. ಹೀಗಾಗಿ ನಮ್ಮ ದಿನಚರಿ ನೋಡಿ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ದಿನಚರಿ ಪ್ರಾರಂಭ ಆಗೋದೇ ಗುರುವಿನ ನಾಮಸ್ಮರಣೆಯೊಂದಿಗೆ. ಹೌದು, ತಾವು ಹೇಳಿದ್ರಿ, ಕಬೀರ್ ದಾಸರು ಗುರುವನ್ನ ಮತ್ತು ದೇವರನ್ನ ಸರಿ ಸಮಾನಾಗಿ ನಿಲ್ಲಿಸಿದ್ರೆ ನನ್ನ ವಂದನೆ ಮೊದಲು ಗುರುವಿಗೆ ಸಲ್ಲುತ್ತೆ. ಇದು ಗುರುವಿನ ಮಹತ್ವವನ್ನ ಬಿಂಬಿಸ್ತದೆ. ವಿಶೇಷವಾಗಿ ನಾನು ಗಮನಿಸಿದ್ದು, ಅಲೆಕ್ಸಾಂಡರ್ ಈ ಇಡೀ ಜಗತ್ತನ್ನೇ ಗೆಲ್ಲಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಇರ್ತಕ್ಕಂಥ ಒಬ್ಬ ದೊರೆ. ಆ ಅಲೆಕ್ಸಾಂಡರ್ ಕೂಡ ತನ್ನ ಗುರುಗಳಾದಂಥ ಅರಿಸ್ಟಾಟಲ್ರನ್ನ ತನ್ನ ಜೀವಕ್ಕಿಂತ ಹೆಚ್ಚಿಗೆ ಪ್ರೀತಿಸ್ತಾ ಇದ್ದ.
ಗೌರವಿಸ್ತಾ ಇದ್ದ, ಆದರಿಸ್ತಾ ಇದ್ದ. ಇಡೀ ಜಗತ್ತನ್ನೇ ಗೆಲ್ಲುವಂತಹ ದಾಶೆ ಇರತಕ್ಕಂತಹ ವ್ಯಕ್ತಿಯನ್ನ ರೂಪಿಸಿದ ಆತನ ಗುರು ಅರಿಸ್ಟಾಟಲ್ರು. ಒಂದ್ಸಾರಿ ಅವರು ಈರುವರು ಸೇರಿ ಒಂದು ನದಿ ಹತ್ರ ಹೋಗ್ತಾ ಇರ್ತಾರೆ. ಆವಾಗ ಅರಿಸ್ಟಾಟಲ್ ಹೇಳ್ತಾರೆ, ನೋಡಪ್ಪ ಅಲೆಕ್ಸಾಂಡ್ರ, ನಾವು ನದಿಯ ಆಚೆಗೆ ಹೋಗೋಣ ಅಂತ ಹೇಳಿದಾಗ ಅವರು ಅರಿಸ್ಟಾಟಲ್ ಹೇಳ್ತಾನೆ, ಆಯ್ತು ಗುರುಗಳೇ, ನದಿ ಆಚೆಗೆ ಹೋಗೋಣ ಅಂತ. ಆವಾಗ ಅವರು ಗುರುಗಳು ಅರಿಸ್ಟಾಟಲ್ ಹೇಳ್ತಾರೆ, ನೋಡು ಅರಿಸ್ಟಾಟಲ್, ನೀನು ನೋಡು ಅಲೆಕ್ಸಾಂಡ್ರ, ನೀನು ಇಲ್ಲೇ ನಿಂತಿರು, ನಾನು ಅದರ ಆಳವನ್ನು ನೋಡಿ ಆಚೆಗೆ ಹೋಗಿ ನಿಂತು ನಿನ್ನ ಕರೆದಾದ ಮೇಲೆ ನೀನು ಈಜ್ತಾ ಬಾ ಅಂತ ಹೇಳಿ ಅವರು ಅಲೆಕ್ಸಾಂಡ್ರಿಗೆ ಹೇಳ್ತಾರೆ. ಆ ಗುರುವಿನ ಆಶಯ ನೋಡಿ, ನನ್ನ ಶಿಷ್ಯ ಏನಾದರೂ ಅಪಾಯಕ್ಕೆ ಸಿಲುಕಿದ್ರೆ, ಮುಳುಗಿ ಹೋದ್ರೆ, ಮುಂದೆ ಈ ನಾಡನಾಳುವ ದೊರೆಯನ್ನಾಗಿ ರೂಪಿಸಿರುವ ನನ್ನ ಶಿಷ್ಯನನ್ನ ಕಳೆದುಕೊಳ್ಳಬೇಕಾಗ್ತದೆ. ಒಂದು ವೇಳೆ ಅಪಾಯಕ್ಕೆ ನಾನು ಸಿಲುಕಿದ್ರೆ ನಾನು ಬೇಕಾದ್ರೆ ಕೊಚ್ಚಿ ಹೋಗ್ಲಿ ಅನ್ನುವಂತ ತ್ಯಾಗ ಆ ಗುರುವಿನಲ್ಲಿತ್ತು. ಆವಾಗ ಅಲೆಕ್ಸಾಂಡರ್ ಹೇಳ್ತಾನೆ, ಬೇಡ ಗುರುಗಳೇ, ನಾನೇ ಈಜಿ ಹೋಗಿ ದಡಕ್ಕೆ ಹೋದ್ಮೇಲೆ ನೀವು ಬನ್ನಿ ಅಂತ. ಅವ್ರು ಉತ್ತರಕ್ಕೂ ಕಾಯಲಾರದೆ ಆತ ಈಜಾಡ್ತಾ ಹೋಗ್ಬಿಡ್ತಾನೆ ಆ ದಡಕ್ಕೆ. ಈಜಾಡ್ತಾ ಹೋದಾಗ ಗುರುಗಳು ಆಶ್ಚರ್ಯ ಆಗುತ್ತೆ. ಎಂದೂ ಕೂಡ ನನ್ನ ಮಾತನ್ನ ನಿರ್ಲಕ್ಷ್ಯ ಮಾಡದ ಅಲೆಕ್ಸಾಂಡರ್ ಇವತ್ತು ಯಾಕೆ ನನ್ನ ಮಾತನ್ನ ಮೀರಿ ಹೋದ ಅಂತ ಚಿಂತೆ ಆಗುತ್ತೆ ಅವರಿಗೆ. ಆಮೇಲೆ ಅವರು ಈಜಿ ಆ ದಡಕ್ಕೆ ಹೋಗಿ ಆತನಿಗೆ ಕೇಳ್ತಾರೆ, ಯಾಕಪ್ಪ ಅಲೆಕ್ಸಾಂಡ್ರ, ಇವತ್ತು ಮಾತ್ರ ಮೊದಲ ಬಾರಿಗೆ ನೀನು ನನ್ನ ಮಾತನ್ನ ಮೀರಿದೆಯಲ್ಲ, ಯಾಕೆ ಅಂತ. ಆವಾಗ ಅಲೆಕ್ಸಾಂಡರ್ ಹೇಳ್ತಾನೆ, ಗುರುಗಳೇ, ನೀವು ಹೇಳಿದ್ರಿ ನಿಮ್ಮ ಶಿಷ್ಯ ಬದುಕಬೇಕು, ಈ ದೇಶವನ್ನ ಬೆಳಗಬೇಕು, ಜಗತ್ತನ್ನ ಗೆಲ್ಲಬೇಕು ಅನ್ನೋ ಆಸೆಯಿಂದ ನೀವು ಹಾಗೆ ಹೇಳಿರಬಹುದು, ನನ್ನ ಮೇಲಿನ ಪ್ರೀತಿಯಿಂದ. ಆದ್ರೆ ಒಬ್ಬ ಅರಿಸ್ಟಾಟಲ್ ಈ ನೀರಿನಲ್ಲಿ ಕೊಚ್ಚಿ ಹೋದ್ರೆ, ನನ್ನ ಪ್ರೀತಿಯ ಗುರು ನೀರಿನಲ್ಲಿ ಕೊಚ್ಚಿ ಹೋದರೆ, ನನ್ನಂಥ 100 ಜನ ಅಲೆಕ್ಸಾಂಡರ್ನನ್ನ ಸೃಷ್ಟಿ ಮಾಡತಕ್ಕಂಥ ಒಬ್ಬ ಗುರು ಇಲ್ಲದ ಹಾಗಾಗ್ತದಲ್ಲ ಈ ಜಗತ್ತಿಗೆ ಅಂತ ನಾನು ಈಜಿ ಹೋದೆ ಅಂತ ಹೇಳ್ತಾನೆ. ಇದು ನಿಜವಾಗಿ ಗುರುವಿನ ಮಹತ್ವವನ್ನ ಹೇಳುವಂತಹದ್ದು, ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗಿರುವಂತ. ಖಂಡಿತ ನಮ್ಗನ್ಸುತ್ತೆ ಪ್ರತಿಯೊಬ್ಬರ ಬಾಳಿನಲ್ಲಿ ಕೆಲವಾದ್ರೂ ಗುರುಗಳು ತುಂಬಾ ನಮ್ಮ ಮನಸ್ಸನ್ನ, ಹೃದಯವನ್ನ ತಟ್ಟಿರ್ತಾರೆ ಅಲ್ವಾ? ಖಂಡಿತವಾಗಿ ಸರ್. ಈಗ ಉದಾಹರಣೆಗೆ ನಾವು ಕೆಲವು ಈ ವಿಚಾರಗಳನ್ನು ಕೇಳ್ತಾ ಇರ್ತೇವೆ. ಹಿಂದೆ ಒಬ್ರಿದ್ರು, ಅಂತ ಮಾಸ್ಟರ್ ಇದ್ರು, ಹೇಗ್ ಪಾಠ ಮಾಡ್ತಾ ಇದ್ರು, ಅಷ್ಟೇ ಅಲ್ಲ ಅವರ ವ್ಯಕ್ತಿತ್ವದಿಂದ ನಾವು ಪ್ರೇರೇಪಣೆ ಹೊಂದಿ ಇವತ್ತೇನಾದ್ರು ನಾನು ಸಾಧನೆ ಮಾಡಬೇಕು ಅಂದ್ರೆ ನನ್ನ ಗುರು ಕಾರಣ ಅಂತಾರೆ. ಏನಂತಾರೆ? ಖಂಡಿತವಾಗಿ. ನಾನು ಬಿಜಾಪುರದಲ್ಲಿ ಬಹಳಷ್ಟು ಜನ ಹಿರಿಯರು ನಮಗೆ ಹೇಳ್ತಿರ್ತಾರೆ. ಅಲ್ಲಿ ಒಬ್ರು H.T. ಸಾಸ್ನೂರ್ ಅಂತ ಹೇಳಿ, ಸಾಸ್ನೂರ್ ಮಾಸ್ತರು ಅಂತಂದ್ರೆ ಬಹಳ ಫೇಮಸ್ ಅವರು. ಅವರು ಬರ್ತಿರ್ಬೇಕಾದ್ರೆ ಇಡೀ ಬಿಜಾಪುರದ ಗಾಂಧಿ ಚೌಕ ಆಗಿರ್ಬೋದು, ಬೇರೆ ಬೇರೆ ಗಲ್ಲಿಗಳಲ್ಲಿ ಇಡೀ ಊರಿಗೆ ಊರೇ ಎದ್ದು ಅವರನ್ನ ನಮಸ್ಕರಿಸ್ತಿತ್ತಂತೆ. ನಮಸ್ಕರಿಸಿ ನಮ್ಮ ಗುರುಗಳು ಬಂದ್ರು ಅಂತ ಹೇಳಿ. ಇವತ್ತಿಗೂ ನೀವು ಗ್ರಾಮೀಣ ಭಾಗದಲ್ಲಿ ನೋಡ್ತೀರಿ, ವಿಶೇಷವಾಗಿ ನಗರ ಪ್ರದೇಶಗಳಿಗಿಂತ. ಆ ಊರಿನಲ್ಲಿ ಹಲವಾರು ಜನರ ಹೃದಯವನ್ನ ಗೆದ್ದಂತಹ 100 ಜನ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕನ್ನ ಕೊಟ್ಟಂತಹ ಒಬ್ಬ ಶಿಕ್ಷಕ, ಆದರ್ಶ ಶಿಕ್ಷಕರು ನಡೆದು ಬರ್ತಿದ್ರೆ ಆ ಬೀದಿನೇ ಎದ್ದು ನಿಂತು ಗೌರವವನ್ನು ಸಲ್ಲಿಸ್ತಾರೆ. ಅಂತ ಮಹತ್ವ, ಅಂತಹ ಶಕ್ತಿ ಗುರುವಿನಲ್ಲಿ. ಅಂದ್ರೆ ಈ ಒಂದು ಗುರುವಿಗೆ ಈ ಸಮಾಜದಲ್ಲಿ ತನ್ನದೇ ಆದಂತಹ ಒಂದು ವಿಶಿಷ್ಟ ಸ್ಥಾನ ಇದೆ. ಹಾಗಾಗಿ ಗುರುವನ್ನೇ ಬ್ರಹ್ಮ ಅಂದ್ಬಿಡ್ತಾರಲ್ವಾ? ಹೌದು. ಅದಕ್ಕೆ ನಮ್ಮ ಪರಂಪರೆಯಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಗುರು ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ. ಗುರು ನಮ್ಮನ್ನ ಸೃಷ್ಟಿಸಿರುವ ಸೃಷ್ಟಿಕರ್ತನಿಗಿಂತಲೂ ಶ್ರೇಷ್ಠನಾಗ್ತಾನೆ. ನಮ್ಮ ವ್ಯಕ್ತಿತ್ವ ಅರಳೋದೇ ಆ ಗುರುವಿನ ಪ್ರೀತಿಯ ಸ್ಪರ್ಶದಿಂದ. ಇವತ್ತು ಒಬ್ಬ ವ್ಯಕ್ತಿ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳಬೇಕಾದ್ರೆ, ತನ್ನ ಬದುಕಿನಲ್ಲಿ ಜೀವನ ಪ್ರೀತಿಯನ್ನು ತುಂಬಿಕೊಳ್ಳಬೇಕಾದ್ರೆ, ತನ್ನ ಎದುರಿಗಿರುವ ಎಲ್ಲ ಅಭಾವಗಳಲ್ಲಿ ತನ್ನ ಗುರುವಿನ ಮೂಲಕ ಆ ಅಭಾವಗಳನ್ನ ಪರಿಹರಿಸಿಕೊಂಡು ಒಬ್ಬ ಪರಿಪೂರ್ಣ ವ್ಯಕ್ತಿಯಾಗಿರೋದನ್ನ ನಾನು ಬಹಳಷ್ಟು ಜನರನ್ನು ನೋಡಿದ್ದೇನೆ, ಬಹಳಷ್ಟು ಜನರನ್ನು ಕಂಡಿದ್ದೇನೆ. ಯಾವುದೇ ಒಂದು ಮಗುವಿಗೆ ತಾಯಿ ಮೊದಲ ಗುರು ಆಗ್ತಾರೆ. ಹೌದು ಅಲ್ವೇ? ಹೌದು. ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅಂತಾರೆ. ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಹೇಳ್ತಾರೆ ನಮ್ಮ ಜನ. ಯಾಕಂತಂದ್ರೆ ತಾಯಿ ನಮಗೆ ಜನ್ಮವನ್ನ ನೀಡ್ತಾಳೆ, ಆದರೆ ಗುರು ಜೀವನವನ್ನ ಕೊಡ್ತಾನೆ. ತಾಯಿ ನಮಗೆ ಜನ್ಮವನ್ನ ನೀಡಿದರೆ ಗುರು ನಮಗೆ ಜೀವನವನ್ನ, ನಾವು ಹೇಗೆ ಬದುಕಬೇಕು, ಹೇಗೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕು, ಈ ಸಮಾಜದಲ್ಲಿ ಸಂಸ್ಕಾರಯುತವಾದಂಥ ನೈತಿಕ ನೆಲೆಗಟ್ಟಿನ ಮೇಲೆ ಹೇಗೆ ಬದುಕಬೇಕು ಅಂತಕ್ಕಂಥದ್ದನ್ನ ನಮಗೆ ಜಗತ್ತನ್ನ ತೋರಿಸುವವನು ಗುರು. ಅದಕ್ಕೆ ನೀವು ಕಬೀರದಾಸರದ್ದು ಹೇಳಿದ್ರಲ್ಲ, ನನಗೆ ಬಹಳ ಖುಷಿ ಅನಿಸ್ತು. ಯಾಕಂತಂದ್ರೆ ದೇವರು ಮತ್ತು ಗುರುವನ್ನ ಒಂದು ಕಡೆಗೆ ಸಮನಾಗಿ ನಿಲ್ಲಿಸಿದಾಗ ನನ್ನ ನಮನ, ನನ್ನ ಗೌರವ, ನನ್ನ ವಂದನೆ ಗುರುವಿಗೆ ಸಲ್ಲುತ್ತೆ
ಅನ್ನುವಂಥದ್ದು. ಅದಕ್ಕೆ ತಾಯಿಗಿಂತ ಗುರು ಶ್ರೇಷ್ಠ ಆಗ್ತಾನೆ. ತಾಯಿ ನಮಗೆ ಜನ್ಮವನ್ನ ಕೊಟ್ರೆ ಗುರು ಜೀವನವನ್ನು ಕೊಡ್ತಾನೆ. ತಾಯಿ ಮೊದಲ ಗುರು ಆಗಿರೋದ್ರಿಂದ ನಾವು ಶಾಲೆಗೆ ಆರಂಭ ಮಾಡಿದಾಗ ಆ ಮೊದಲ ಗುರು ಏನಿರ್ತಾರೆ ಅಲ್ಲಿ ಶಾಲೆನಲ್ಲಿ ಅಲ್ಲಿಲ್ಲೋ ಒಂದು ತಾಯಿಯ ಭಾವನೆಯನ್ನ ನೀಡಬೇಕಾಗ್ತದಲ್ವಾ? ಹೌದು. ಈಗ ಮೊದಲಿಗೆ ಈಗ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ನಗರ ಪ್ರದೇಶಗಳಲ್ಲೂ ಕೂಡ ಮೂಲೆ ಮೂಲೆಯಲ್ಲಿ ಇವತ್ತು ಈ ಬೇಬಿ ಸಿಟ್ಟಿಂಗ್ ಸ್ಕೂಲ್ಸ್, ನರ್ಸರಿ ಸ್ಕೂಲ್ಸ್ಗಳು ಪ್ರಾರಂಭ ಆಗಿದಾವೆ. ತಾಯಿಯಿಂದ ಆ ಮಗು ಶಾಲೆಗೆ ಬಂದಾಗ ಅಲ್ಲಿ ಆ ಮಗುವಿಗೆ ಮೊದಲು ಆ ತಾಯಿಯ ಸ್ಥಾನವನ್ನ ಆ ಶಿಶುನಿಕೇತನದಲ್ಲಿರ್ತಕ್ಕಂಥ ಆ ಗುರು ವಹಿಸ್ತಾನೆ. ತಾಯ್ತನ, ಗುರುತನ ಅಂದ್ರೇನೆ ತಾಯ್ತನ. ಗುರು ಅಂದ್ರೆ ಇನ್ನೊಂದು ತಾಯಿ, ತಾಯಿಯ ಇನ್ನೊಂದು ರೂಪನೇ ಗುರು. ಹೀಗಾಗಿ ಮಗುವಿನ ವಿಕಾಸ ಪ್ರಾರಂಭ ಆಗೋದೇ, ಆ ವ್ಯಕ್ತಿತ್ವದ ವಿಕಾಸದ ಹಂತ ಪ್ರಾರಂಭ ಆಗೋದೇ ಗುರುವಿನ ಕೈಯಲ್ಲಿ. ಒಂದು ಕರೆ ನೋಡೋಣ. ಬೂದಿಗೆರೆಯಿಂದ ಹರಿಯವರು ಕರೆ ಮಾಡ್ತಾ ಇದ್ದಾರೆ. ಹರಿಯವರೇ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪ್ರಶ್ನೆ ಕೇಳಿ. ನಮ್ ಪ್ರಶ್ನೆ ಏನಂದ್ರೆ, ಗುರು ಅಂದ್ರೆ ಗುಕಾರ. ನಮಸ್ಕಾರ ಸರ್. ಆಯ್ತು, ನಿಮ್ ಪ್ರಶ್ನೆ ಕೇಳಿ. ನಮ್ ಪ್ರಶ್ನೆ ಏನಂದ್ರೆ, ಮೊದ್ಲು ಗುರುಗಳಂದ್ರೆ ತುಂಬಾ ಇದಿತ್ತು. ಗುಕಾರ ಅಂಧಕಾರ ಒಂದು ನಮ್ಮ ಅಜ್ಞಾನ ನಿವಾರಿಸೋರು ಗುರು ಅಂತ. ನಮ್ಮ ಮೈಸೂರು ಯೂನಿವರ್ಸಿಟಿಲಿ ಕುವೆಂಪು, ಸುಬ್ಬರಾವ್ ಇಂತ ಒಳ್ಳೊಳ್ಳೆ ಪ್ರತಿಭಾವಂತ ಪ್ರೊಫೆಸರ್ಗಳು ಇವರೆಲ್ಲ ಇದ್ರು. ಆದ್ರೆ ಈಗಿನ ಕಾಲದಲ್ಲಿ ಟ್ಯುಟೋರಿಯಲ್ ಹಾವಳಿ ಹೆಚ್ಚಿಗೆ ಆಗಿದೆ. ಎಲ್ಲ ಸ್ವಾರ್ಥಕ್ಕೋಸ್ಕರ ಆ ಕೆಲಸ, ಶಿಕ್ಷಕ ವೃತ್ತಿ ಅಂತ ಆಗೋಗಿದೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಈಗ ನಾವು ಈ ಒಂದು ಸೂಕ್ತ ವೇದಿಕೆ ಅಲ್ಲ ಈ ಒಂದು ಪ್ರಶ್ನೆಯನ್ನ ನಾವು ವಿಚಾರ ಮಾಡ್ಲಿಕ್ಕೆ. ನಾವಿಲ್ಲಿ ಏನು ನಮ್ಮ ವಿಷಯ ಏನು ಗಮನಿಸ್ತಾ ಇದ್ದೇವೆ ಅಂದ್ರೆ, ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಆ ಗುರುವಿನ ಪಾತ್ರ ಅನ್ನುವಂಥದ್ದು. ಅಂದ್ರೆ ರೋಲ್ ಆಫ್ ಎ ಟೀಚರ್ ಅಂದಾಗ ಆ ರೋಲು ಎಲ್ಲ ಕಡೆನೂ ಇದ್ದೇ ಇರುತ್ತೆ. ಟ್ಯುಟೋರಿಯಲ್ ಅಲ್ಲಿ ಕೂಡ ಅಲ್ಲೊಬ್ಬ ಗುರು ಇದ್ದೇ ಇರ್ತಾರೆ. ಅದೊಂದು ತಾಂತ್ರಿಕವಂತಹ ವಿಷಯಗಳನ್ನ ಇಲ್ಲಿ ಡಿಸ್ಕಸ್ ಮಾಡೋದಕ್ಕಿಂತ ನಾವು ಆ ಗುರುವನ್ನ ನಾವು ಮಾತಾಡ್ತಾ ಇದ್ವಲ್ಲ, ತಾಯಿಯಿಂದ ಒಂದು ರೀತಿ ಜೀವ ಬರುತ್ತೆ, ಗುರುವಿಂದ ಜೀವನ ಬರುತ್ತೆ. ಎಲ್ಲಾ ರಂಗಗಳಲ್ಲೂ ಕೂಡ ಪಾಸಿಟಿವ್ ನೆಗೆಟಿವ್ಸ್ ಇದ್ದೇ ಇರ್ತಾವ ಸರ್. ಹಾಗೆ ಗುರು ಇವತ್ತು ಬೇರೆ ಬೇರೆ ಕಾರಣಗಳಿಗಾಗಿ ಯಾರೋ ಒಂದಿಬ್ರು 4-6 ಜನ ತಪ್ಪುಗಳನ್ನ ಮಾಡಿದ ಮಾತ್ರಕ್ಕೆ ಸಮಗ್ರ ಒಂದು ಗುರುವಿನ ಒಂದು ವ್ಯವಸ್ಥೆಗೆ ಅಂತಂದ್ರೆ ಈ ತರ ಆಗಿದೆ ಆ ತರ ಆಗಿದೆ ಅಂತ ಹೇಳಿ ನಾವು ದೂರೋದರ ಬದಲು, ಯಾರು ಒಳ್ಳೆಯವರಿದ್ದಾರೆ ಒಳ್ಳೆಯತನವನ್ನ ನಮ್ಮ ಬದುಕಿನಲ್ಲಿ ರೂಪಿಸ್ಕೊಳ್ತಕ್ಕಂಥ ಪ್ರಯತ್ನ, ಆ ಪಾಸಿಟಿವ್ ಆಟಿಟ್ಯೂಡ್ ಅನ್ನ ಕೂಡ ನಾವು ಬೆಳೆಸ್ಕೋಬೇಕಾಗ್ತದೆ. ಮತ್ತೊಂದು ಕರೆ ನೋಡೋಣ. ಸೌದತ್ತಿಯಿಂದ ವಿಶ್ವನಾಥ್ ಪಾಟೀಲ್ ಕರೆ ಮಾಡ್ತಾ ಇದ್ದಾರೆ. ವಿಶ್ವನಾಥ್ ಪಾಟೀಲ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪ್ರಶ್ನೆ ಕೇಳಿ. ನಮ್ದು ಪ್ರಶ್ನೆ ಸರ್, ಇವತ್ತು ನೀವು ಆಗ್ತಾ ಇರೋದು ಗುರುವಿನ ಮುಂದೆ ಹೇಳ್ತಾ ಇದ್ರಲ್ಲ, ಗುರುವಿನ ಬಗ್ಗೆ ಬಹಳ ನಮ್ಗೆ ಆತ್ಮವಿಶ್ವಾಸ, ಗೌರವ ಬಹಳ ಚೆನ್ನಾಗಿದೆ ಸರ್. ಇಷ್ಟ ನಿಮ್ಮ ಬಾಜು ಕೂತರ ಸರ್ ಹೆಸರು ನಮ್ಗೆ ಗೊತ್ತಾಗ್ತಾ ಇಲ್ಲ, ತಪ್ಪಾಗಿ ಕ್ಷಮಿಸ್ಬಿಡಿ. ಅವರು ಈಗ ಮಾತು ಹೇಳಿದ್ರು, ಕಬೀರ್ ಅವರು ಒಂದ್ ಕಡೆ ಹೇಳಿದ್ರು, ಗುರು ಮತ್ತು ಗೋವಿಂದ ನನ್ನೊಡನೆ ಪ್ರತ್ಯಕ್ಷನಾದ್ರೆ ನಾನು ಗುರುವಿಗೆ ನಮಸ್ಕರಿಸುತ್ತೇನೆ, ಯಾಕೆಂದ್ರೆ ಗೋವಿಂದನ ದರ್ಶನವಾದದ್ದು ಗುರುವಿನ ಮುಖಾಂತರ ಅಂತ. ಅದ್ ಮಾತು ಕೇಳಿ ನನ್ಗೆ ಇಂಪ್ರೆಸ್ ಆಯ್ತು ಸರ್. ಅದಕ್ಕೆ ನಾನು ನಿಮ್ಗೆ ಫೋನ್ ಮಾಡ್ತಾ ಇರೋದು. ಈ ಮಾತಿನ ಮೂಲಕ ನೀವು ಕರ್ನಾಟಕದ ಮೂಲೆ ಇದ್ದಂತ ವಿದ್ಯಾರ್ಥಿಗಳು ಈ ಮಾತನಾಡಿದ್ರ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ತಮ್ಮ ಅಭಿಪ್ರಾಯವನ್ನ ತಿಳಿಸಿದಿರಿ ವಿಶ್ವನಾಥ್ ಪಾಟೀಲ್ ಅವರೇ, ತುಂಬಾ ಸಂತೋಷ. ಅಂದ್ರೆ ಇಂಥ ಹೇಳಿಕೆಗಳು ಮತ್ತೆ ಹಿಂದೆ ನಡೆದಿರುವಂತಹ ವಿಚಾರಗಳಿರ್ತದಲ್ಲ, ಬೇರೆ ಬೇರೆ ವ್ಯಕ್ತಿಗಳು ಹೇಳಿರೋದು, ಅದು ನಮ್ಮ ಮೇಲೆ ನಿಜವಾಗಿಯೂ ಪರಿಣಾಮ ಬೇರೆ ಬೀರುತ್ತೆ. ಹಾಗಾಗಿನೇ ನಾವು ಹಲವರ ಮಾತುಗಳನ್ನ ನಾವು ಏನು ಕೊಟೇಶನ್ಸ್ ಅಂತ ಕರಿತೇವೆ, ಅದನ್ನ ನಾವು ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕು. ಏನ್ ಹೇಳಿದಾರೆ ಅವರು ಅನ್ನೋಂಥದ್ದನ್ನ. ಉದಾಹರಣೆಗೆ ಪುರಂದ್ರದಾಸರು ಒಂದು ಮಾತು ಹೇಳಿದ್ದಾರೆ. ಏನಂದ್ರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಏನಂತೀರಿ ಸರ್? ಹೌದು. ಈಗ ವಿಶ್ವನಾಥ್ ಅವರು ಹೇಳಿದ್ರು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತೇನು ಅವತ್ತು ಹೇಳಿದ್ದಾರೆ. ಇವತ್ತಿಗೂ ಕೂಡ ಇವತ್ತು ಗುರುವಿನ ಗುಲಾಮನಾಗ್ತಕ್ಕಂಥ, ಗುರುವಿನ ಸೇವೆಯನ್ನ ಮಾಡ್ತಕ್ಕಂಥ, ಗುರುವಿನ ಹೃದಯವನ್ನ ಗೆದ್ದು ಗುರುವಿನ ಪ್ರೀತಿ ಪಾತ್ರನಾಗಿ ತನ್ನ ಬದುಕು ರೂಪಿಸ್ಕೊಳ್ತಕ್ಕಂಥ ವಾತಾವರಣವನ್ನ ನಾವು ಇವತ್ತು ಸೃಷ್ಟಿ ಮಾಡಬೇಕಾಗಿದೆ ಸರ್. ಇವತ್ತು ಗುರುವಿನ ಸೇವೆಯನ್ನ ಮಾಡದೆ ಒಂದು ಅಪರಾಧವೇನೋ ಅನ್ನೋ ಹಾಗೆ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಾಗಿರ್ಬೋದು, ಕಾನೂನುಗಳಾಗಿರ್ಬೋದು, ಇವತ್ತು ಪ್ರಾಮಾಣಿಕವಾಗಿ ಶಿಕ್ಷಕ ತನ್ನ ಎಲ್ಲ ಶಕ್ತಿಯನ್ನ ವಿದ್ಯಾರ್ಥಿಯನ್ನ ಬಳಸುವಲ್ಲಿ
ವಿಫಲನಾಗ್ಲಿಕ್ಕೆ ಕಾರಣ ಇವತ್ತು ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ ಅವತ್ತೇ ಪುರಂದರದಾಸರು ಹೇಳಿದ್ದಾರೆ. ಇವತ್ತು ಅವತ್ತಿನ ಆ ಮೌಲ್ಯ ಇವತ್ತಿಗೂ ಕೂಡ ಮೌಲ್ಯವಾಗಿ ನಮ್ಮನ್ನ ಬೆಳಗಬೇಕಾಗಿದೆ, ಮುಂದುವರೆಸಬೇಕಾಗಿದೆ. ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಆಲ್ಮಟ್ಟಿಯಿಂದ ಚಂದ್ರಶೇಖರ್ ಕರೆ ಮಾಡ್ತಾ ಇದ್ದಾರೆ. ಚಂದ್ರಶೇಖರ್ ಅವರೇ ನಮಸ್ಕಾರ. ನಮಸ್ಕಾರ. ತಮ್ಮ ಪ್ರಶ್ನೆ ಕೇಳಿ. ಹಲೋ ಸರ್. ಕೇಳಿಸ್ತಾ ಇದೆ, ತಮ್ಮ ಪ್ರಶ್ನೆ ಕೇಳಿ. ನೀವು ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ದೂರವಾಣಿನಲ್ಲಿ ಮಾತಾಡಿ ಈಗ ನಮ್ಮ ಜೊತೆ. ನಮಸ್ಕಾರ. ಸಂಗಮೇಶನ್ ಅವರು ಇದ್ದಾರಾ? ನಮಸ್ಕಾರ. ಹೌದು, ಮಾತಾಡ್ತಾ ಇದ್ದಾರೆ. ನಿಮ್ ಪ್ರಶ್ನೆ ಕೇಳಬೇಕು. ಸರಿ ಸರ್, ಸರಿ ಸರ್. ನೀವು ತಾವು ಅವ್ರ ಪ್ರಶ್ನೆಗೆ ಬರಲಿಲ್ಲ ಅಂದ್ರೆ ನಾನು ಆರಂಭದಲ್ಲಿ ಅದಕ್ಕೆ ವೀಕ್ಷಕರಿಗೆ ಹೇಳೋದು, ನೇರವಾಗಿ ನಿಮ್ಮ ಪ್ರಶ್ನೆಗಳನ್ನ ಸಂಕ್ಷಿಪ್ತವಾಗಿರ್ಬೇಕು, ಸರಳವಾಗಿರ್ಬೇಕು, ಮತ್ತೆ ನೇರವಾಗಿ ಬಂದ್ಬಿಡ್ಬೇಕು ವಿಷಯಕ್ಕೆ ಅಂತ ಅಲ್ವಾ. ಈಗ ನಾವು ನೀವು ಆಗ್ಲೇ ಶಿಶುನಿಕೇತನ ಅಂತ ಹೇಳಿದ್ರೆ ಅಲ್ಲಿಂದ ಆರಂಭ ಆಗತ್ತೆ. ನಾವು ವಿವಿಧ ಹಂತಗಳನ್ನ ನೋಡ್ಕೊಂಡು ಹೋಗೋಣ. ಇಲ್ಲಿ ಶಿಶುನಿಕೇತನಕ್ಕೆ ಮಕ್ಕಳು ಹೋದಾಗ ಅಲ್ಲಿ ಮಕ್ಕಳಿಗೆ ಗುರುವಿನಲ್ಲೇ ತಂದೆ ತಾಯಿಗಳನ್ನ ನೋಡ್ತಾ ಇರ್ತಾರೆ, ಏನಂತೀರಿ? ಖಂಡಿತವಾಗಿ ಸರ್. ಅಂದ್ರೆ ಮತ್ತೊಬ್ಬ ಪೋಷಕರಾಗ್ತಾರೆ. ಒಬ್ಬ ಮಗುವಿನ ಮೇಲೆ ಅತ್ಯಂತ ಪ್ರಭಾವ ಬೀರ್ತಕ್ಕಂಥ ಗಳಿಗೆ ಯಾವುದು ಅಂತಂದ್ರೆ ಆ ಶಿಶುನಿಕೇತನ LKG UKG ಹಂತಗಳಲ್ಲಿ ಏನು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ. ನಮ್ಮ ಹಿರಿಯರು ಹಳ್ಳಿಯಲ್ಲಿ ಒಂದು ಮಾತು ಹೇಳ್ತಾರೆ ನೋಡಿ, 3 ವರ್ಷದ ಬುದ್ಧಿ 100 ವರ್ಷದವರೆಗೆ ಅಂತ. ಆ 3 ವರ್ಷದ ಅವಧಿಯಲ್ಲಿ ಆ ಮಗುವಿನ ವ್ಯಕ್ತಿತ್ವ ವಿಕಾಸದಲ್ಲಿ ಏನು ಗುರು ಪಾತ್ರವನ್ನು ವಹಿಸ್ತಾನೆ, ಅದು ಅವನ ಜೀವನದ ಕೊನೆಯವರೆಗೂ ಬಹಳ ಮಹತ್ವದ ಪ್ರಭಾವವನ್ನು ಬೀರ್ತದೆ. ಹೌದು, ಅದನ್ನ ನಾವು ಗಮನಿಸಬೇಕಾಗ್ತದೆ. ಹಾಗೇನೆ ಈಗ LKG ಮತ್ತೆ UKG ಹಂತಗಳಲ್ಲಿ, ಲೋಯರ್ ಕಿಂಡರ್ ಗಾರ್ಟನ್ ಮತ್ತು ಅಪ್ಪರ್ ಕಿಂಡರ್ ಗಾರ್ಟನ್ ಅಂತ ಏನ್ ಹೇಳ್ತಾರಲ್ಲ, ಅಲ್ಲಿ ಮಕ್ಕಳ ನಡವಳಿಕೆಯ ಬಗ್ಗೆ, ಭಾಷೆಯ ವಿಕಾಸದ ಬಗ್ಗೆ, ಮತ್ತೆ ಅಲ್ಲೆಲ್ಲ ಅವ್ರಿಗೆ ಪಾಠಕ್ಕಿಂತ ಆಟನೇ ಜಾಸ್ತಿ ಇರಬೇಕಾಗ್ತದೆ. ಹೌದು, ಮಕ್ಕಳೊಡನೆ ಮಕ್ಕಳಾಗಿರೋದಿದೆಯಲ್ಲ, ಅದು ತುಂಬಾನೇ ಮುಖ್ಯ ಆಗ್ತದಲ್ವಾ. ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ವೃತ್ತಿನೇ ಶಿಕ್ಷಕ ವೃತ್ತಿ. ಬಹುಶಃ ಮಗುವಿನೊಂದಿಗೆ ಮಗುವಾಗಿ ಆತನ ಮನೋವಿಕಾಸಕ್ಕೆ, ಆತನ ಭಾಷೆಯ ವಿಕಾಸಕ್ಕೆ, ಆತನ ನಡವಳಿಕೆಯನ್ನು ರೂಪಿಸ್ತಕ್ಕಂಥ ಗುರು ಇದಾನಲ್ಲ, ಆ ಗುರುವಿನ ಪಾತ್ರ ಬಹಳ ದೊಡ್ಡದು ಸರ್. ಯಾಕೆ ಅಂತಂದ್ರೆ ಆ ಮಗುವಿನ ಪ್ರತಿ ಚಲನವಲನಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಗುರು ಗಮನಿಸ್ತಿರ್ತಾನೆ. ಆ ಪ್ರತಿ ನೋಡಿ ನೀವು, ಒಬ್ಬ ಗುರು ಒಬ್ಬ ಈ ಮನೋವೈದ್ಯ ಕೂಡ ಆಗಿರ್ತಾನ, ಮನೋವಿಜ್ಞಾನಿ ಕೂಡ ಆಗಿರ್ತಾನೆ. ಆತನ ಎಲ್ಲ ಚಲನವಲನ, ಈ ಮಗು ಇದರಲ್ಲಿ ಬಹಳ ಆಸಕ್ತಿ ಇದೆ, ಆ ಮಗುವಿನ ಆಸಕ್ತಿಯನ್ನ ಪ್ರಾರಂಭದಲ್ಲಿ ಗುರುತಿಸುವವನೇ ಗುರು. ಅದನ್ನ ನಾವಿಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು. ಮತ್ತೆ ಗುರುವಿನ ಪಾತ್ರ ಅಲ್ಲೇ ಮಹತ್ವದ ಅಂತ ಅನ್ಸೋದು. ಮತ್ತೊಂದು ಕರೆ ನೋಡೋಣ. ಲಿಂಗಸಗೂರಿನಿಂದ ಕುಪ್ಪಣ್ಣ ಅವ್ರು ಕರೆ ಮಾಡ್ತಾ ಇದ್ದಾರೆ. ಕುಪ್ಪಣ್ಣ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪ್ರಶ್ನೆ ಕೇಳಿ. ಅಪ್ಪಾಜಿ ಅವರಿಗೆ ನಮಸ್ಕಾರ. ಇದಾರೆ, ನಮಸ್ಕಾರ. ಪ್ರಶ್ನೆಗೆ ಬನ್ನಿ ಸರ್. ಈಗ ಈ ಶಾಲಾ ಕಾಲೇಜುಗಳಲ್ಲಿ ಹೆಚ್ಚಿನ ಯುವಕರು ಮತ್ತು ವಿದ್ಯಾರ್ಥಿಗಳು ಗುಟ್ಕಾ, ಸಿಗರೇಟ್ ಇಂಥದಕ್ಕೆಲ್ಲ ಮೊರೆ ಹೋಗ್ತಾರೆ. ಅದನ್ನ ಬಿಟ್ಟು ಕೆಲವೊಂದು ತಾಲೂಕು ಮಟ್ಟದಲ್ಲಿ ಅಥವಾ ಕಾಲೇಜು ಮಟ್ಟದಲ್ಲಿ ಈ ವಿದ್ಯಾರ್ಥಿಗಳಲ್ಲಿ ವ್ಯಕ್ತಿತ್ವ ವಿಕಸನದ ಬಗ್ಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿಸಲಾಗಿ ಸರ್ಕಾರಕ್ಕೆ ಯಾಕೆ ಒಂದು ಸಲಹೆ ಮಾಡಬಾರ್ದು? ಅಂದ್ರೆ ಸರ್ಕಾರದವರು ಯಾರಾದ್ರೂ ಟಿವಿ ನೋಡ್ತಾ ಇದ್ರೆ ಅದ್ರ ಗಮನಕ್ಕೆ ಈಗಾಗಲೇ ಬಂದಿರುತ್ತೆ ಅಂತ ಅಂದ್ಕೊಳ್ಳೋಣ. ಈಗ ನಮ್ಮ ಹಂತದಲ್ಲಿ ನಿಮ್ಮಲ್ಲಿ ಏನು ಇದೆ ಅನ್ನುವಂಥದ್ರ ಕಡೆಗೆ ಹೆಚ್ಚು ಒತ್ತು ಕೊಡೋಣ. ನಿಮ್ಮ ಸಲಹೆ ನಿಜವಾಗಿಯೂ ಕೂಡ ತುಂಬಾ ಚೆನ್ನಾಗಿದೆ, ಏನಂತೀರಿ? ಒಳ್ಳೆ ತಮಗೆ ಅಭಿನಂದನೆಗಳು. ಒಳ್ಳೆಯ ಸಲಹೆಯನ್ನ ಕೊಟ್ಟು ಸರ್ಕಾರದ ಕಣ್ತರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಕ್ಕೆ. ಇವತ್ತು ಸರ್ಕಾರದ ಪಾತ್ರದ ಜೊತೆಗೆ ವೈಯಕ್ತಿಕವಾಗಿ ಇವತ್ತು ನೀನು ಸ್ಟಾರ್ ತಿನ್ಬೇಡ, ಗುಟ್ಕಾ ತಿನ್ಬೇಡ, ನೀನು ಮದ್ಯಪಾನ ಮಾಡಬೇಡ ಅಂತ ಹೇಳ್ತಕ್ಕಂಥ ಅದನ್ನ ಪಾಸಿಟಿವ್ ಆಗಿ ತಗೊಳ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ಬೇಕು ಸರ್. ಇವತ್ತು ಗುರು ಒಬ್ಬ ಮಾರ್ಗದರ್ಶಕನಾಗಿರ್ತಾನೆ. ಈಗ ಡಿಗ್ರಿ ಹಂತಕ್ಕೆ ಬಂದಾಗ ನೀನು ಆ ಚಟ ಮಾಡಬೇಡ, ಈ ಚಟ ಮಾಡಬೇಡ ಅಂತ ಹೇಳಿದಾಗ ಗುರುಗಳಿಗೆ ರೋಪ್ ಹಾಕ್ತಕ್ಕಂಥ ವಿದ್ಯಾರ್ಥಿಗಳನ್ನ ನಾವು ನೋಡಿದ್ದೇವೆ. ನೀವು ಒಂದಿನ ಕಳೆದ ಬಾರಿಯೇನ ಅದಕ್ಕಿಂತ ಹಿಂದೆ ಶಿಕ್ಷಕ ದಿನಾಚರಣೆಯ ದಿವಸನೇ ಒಬ್ಬ ಗುರುಗಳನ್ನ ಅಟ್ಟಾಡಿಸ್ಕೊಂಡು ಒಬ್ಬ ಹುಡುಗ ಹೊಡೆದದ್ದು ರಾಷ್ಟ್ರಾದ್ಯಂತ ಸುದ್ದಿಯಾಗಿತ್ತು. ಬಿಹಾರದಲ್ಲಿ ಒಬ್ಬ SSLC ವಿದ್ಯಾರ್ಥಿ, ಆತನ ಕೋರ್ಟ್ ಅನ್ನು ಚೆಕ್ ಮಾಡಿದಾಗ 4 ರಿವಾಲ್ವರ್ಗಳು ಸಿಕ್ಕಿದ್ದು.
ಅನಧಿಕೃತ ರಿವಾಲ್ವರ್ಗಳು, ಇದೆಲ್ಲ ಏಕೆ ಅಂದ್ರೆ ಇಲ್ಲಿ ನಮ್ಮ ವ್ಯಕ್ತಿತ್ವದಲ್ಲಿ ದೋಷಗಳಿದ್ರೆ ಅದನ್ನ ಸರಿ ಮಾಡ್ಕೊಂಡ್ರೆ ನಾವು ಗುರುವಿಗೆ ಗೌರವ ಕೊಡೋದು ಸಾಧ್ಯ. ಅಂದ್ರೆ ಆ ಗುರುವಿಗೆ ಗೌರವ ಕೊಡೋದು ಅಂತ ಅಂದಾಗ್ಲೇ ನಮ್ಮ ವ್ಯಕ್ತಿತ್ವದಲ್ಲಿ ಅಲ್ಲಿ ಮಾರ್ಪಾಟ ಆಗ್ಬಿಟ್ಟಿರುತ್ತೆ. ಅದೇ ಹೇಳಿದ್ರಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ಕುತಿ. ಯಾವ ಗುರುವಿಗೆ ಗುಲಾಮ ಅಂತಂದ್ರೆ ಏನ್ರಿ? ಪ್ರತಿ ಹಂತದಲ್ಲೂ ಆತನ ಸೇವೆಯನ್ನ ಮಾಡ್ತಕ್ಕಂಥ, ಆತನ ಪ್ರೀತಿ ಪಾತ್ರನಾಗಿ ಆ ಗುರುವಿನಲ್ಲಿರುವ ಎಲ್ಲ ಜ್ಞಾನವನ್ನ, ಸಂಸ್ಕಾರವನ್ನ, ನೈತಿಕತೆಯನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಪ್ರಕ್ರಿಯೆ. ಅದು ಪ್ರಾರಂಭ ಆದಾಗಿನಿಂದ ಕೊನೆಯವರೆಗೂ ಅದನ್ನ ನೆನೆಸ್ಕೊಂಡು ಬದುಕು ರೂಪಿಸ್ಕೊಳ್ಳೋದಿದೆಯಲ್ಲ, ಅಂತಹ ಮನಸ್ಥಿತಿ ವಿದ್ಯಾರ್ಥಿಗಳಲ್ಲಿದ್ದಾಗ ಖಂಡಿತವಾಗಿ ಇಂಥ ಘಟನೆಗಳು ನಡೆಯೋದಿಲ್ಲ ಸರ್. ಕೋಲಾರದಿಂದ ಹರೀಶ್ ಕರೆ ಮಾಡ್ತಾ ಇದ್ದಾರೆ. ಹರೀಶ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಪ್ರಶ್ನೆ ಕೇಳಿ ಸರ್. ಆಗಿನ ಕಾಲಕ್ಕೆ ನೋಡಿದ್ರೆ ಗುರುಗಳಿಗೆ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾ ಇದ್ರು ಮಕ್ಕಳಿಗೆ. ಮಕ್ಕಳು ಬಂದ್ಬಿಟ್ಟು ಗುರುಗಳಿಗೆ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾ ಇದ್ರು, ಮತ್ತೆ ಗುರುಗಳು ಎಲ್ಲಾ ಒಂದೇ ಸಮಾನತೆಯಿಂದ ನೋಡ್ತಾ ಇದ್ರು. ಬಟ್ ಆಗಿನ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ಈಗಿನ ಕಾಲದಲ್ಲಿ ಗುರುಗಳು ಚೆನ್ನಾಗಿ ಹೋದವ್ರಿಗೆ ಮಾತ್ರ ಸ್ವಲ್ಪ ಇದ್ ಮಾಡ್ತಾರೆ. ಓಕೆ, ಲೈಕ್ ಆ ತರ ವ್ಯವಸ್ಥೆ ಚೇಂಜ್ ಆಗಿದೆ. ಬಟ್ ನಮ್ ಗುರುಗಳು ಅಂದ್ರೆ ತುಂಬಾ ಅದು ಹರೀಶ್ ಅವರೇ ತಮ್ಮ ಪ್ರಶ್ನೆ ಅರ್ಥ ಆಯ್ತು. ಇದು ನಿಮ್ಮ ವೈಯಕ್ತಿಕ ಅನುಭವ ಅಲ್ವೇ? ಆದ್ರೆ ಎಲ್ಲ ಗುರುವು ಆಗಿರೋದಿಲ್ಲ. ನಿಜ ಹೇಳ್ಬೇಕಂದ್ರೆ ನಿಜವಾದ ಗುರು ಯಾರಂದ್ರೆ ಯಾರು ಕಡಿಮೆ ಮಾರ್ಕ್ಸ್ ಸ್ಕೋರ್ ಮಾಡ್ತಾ ಇರ್ತಾರಲ್ಲ ಅವ್ರ ಕಡೆಗೆ ಹೆಚ್ಚು ಗಮನ ಕೊಡೋರೇ ನಿಜವಾದ ಗುರು. ನಾನು ಅನೇಕ ಗುರುಗಳನ್ನು ನೋಡಿದ್ದೇನೆ, ಅವರು ಜಾಸ್ತಿ ಸ್ಕೋರ್ ಮಾಡೋರ ಕಡೆ ಗಮನ ಕೊಡೋದಕ್ಕಿಂತ ತುಂಬಾ ವೀಕ್ ಆಗಿರೋ ಕ್ಯಾಂಡಿಡೇಟ್ಸ್ ಕಡೆಗೆ ಗಮನ ಕೊಡುವಂತಹ ಹಲವು ಗುರುಗಳು ನಮ್ಮ ಜೊತೆ ಸಿಗ್ತಾರೆ. ಏನಂತೀರಿ? ಖಂಡಿತವಾಗಿ ಬಹಳಷ್ಟು ಜನ ಈಗ ಕೆಲವರು ಅವರು ವೈಯಕ್ತಿಕ ಅನುಭವವನ್ನ ಪಾಪ ಅವ್ರು ಹೇಳ್ಕೊಂಡಿದ್ದಾರೆ, ಅವ್ರಿಗೆ ಆ ತರದ ಅನುಭವ ಆಗಿರಬಹುದು. ಆದ್ರೆ ವಾಸ್ತವವಾಗಿ ಗುರು ತನ್ನ ಅನುಭವವನ್ನ, ತನ್ನ ಜ್ಞಾನಧಾರೆಯನ್ನ ಎಲ್ಲರಿಗೂ ಅವನು ಸರಿಸಮಾನವಾಗಿ ಹೇಳ್ತಿರ್ತಾನೆ. ಉದಾಹರಣೆಗೆ ದ್ರೋಣಾಚಾರ್ಯರು, ಪಾಂಡವರು, ಅವರೆಲ್ಲರಿಗೂ ಅವರು ವಿದ್ಯಾದಾನವನ್ನ ಮಾಡ್ತಾ ಇದ್ರು. 100 ಜನ ವಿದ್ಯಾರ್ಥಿಗಳಿದ್ರು. ಆದ್ರೆ ಅರ್ಜುನ ಮಾತ್ರ ಅದರಲ್ಲಿ ಬಹಳಷ್ಟು ತೀಕ್ಷ್ಣಮತಿಯಾಗಿ ಅದನ್ನ ಗ್ರಹಿಸ್ತಾ ಇದ್ದ. ಅದರ ಅರ್ಥ ದ್ರೋಣಾಚಾರ್ಯರು ಅರ್ಜುನನನ್ನೇ ಹೆಚ್ಚು ಪ್ರೀತಿಸ್ತಿದ್ರು ಅಂತಲ್ಲ, ಆದ್ರೆ ಗುರು ಕೊಟ್ಟದ್ದನ್ನ, ಗುರು ಬೋಧಿಸಿರೋದನ್ನ, ಗುರು ನೀಡಿರುವ ಜ್ಞಾನವನ್ನ ಅತ್ಯಂತ ಶ್ರದ್ಧೆಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ ಅದನ್ನ ಸ್ವೀಕರಿಸುವಂತಹ ಆ ಏಕಾಗ್ರತೆಯನ್ನ ಅರ್ಜುನ ಬೆಳೆಸಿಕೊಂಡದ್ರಿಂದ ಆತ ಒಬ್ಬ ಶ್ರೇಷ್ಠ ಬಿಲ್ಲುಗಾರನಾದ. ಹೌದು, ಅದು ಏಕಾಗ್ರತೆ ಕೂಡ, ಅದ್ರಲ್ಲಿ ನಮ್ಮ ಪಾತ್ರ ಕೂಡ ಇರ್ತದೆ. ದಾವಣಗೆರೆಯಿಂದ ಒಂದು ಕರೆ ಇದೆ. ನಮಸ್ಕಾರ ನಾಗರಾಜ್, ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ತಮ್ಮ ಡಿಸ್ಕಷನ್ ಎಲ್ಲ ಟಿವಿಯಲ್ಲಿ ನೋಡ್ತಾ ಇದ್ದಾವೆ. ಈಗ ಎಲ್ಲ ಈ ಗುರುಗಳ ಬಗ್ಗೆ ಇರ್ತಕ್ಕಂತ ಒಂದು ಭಾವನೆ ಕಡಿಮೆ ಆಗಕ್ಕೆ ಸುಮಾರು ಸಂದರ್ಭಗಳಲ್ಲಿ ಗುರುಗಳೇ ಕಾರಣ ಆಗಿರ್ತಾರೆ. ಈಗಿನ ಪ್ರೆಸೆಂಟ್ ಸಿನಾರಿಯೋದಲ್ಲಿ ಯಾವುದೇ ಒಬ್ಬ ಗುರುವಿನ ಸ್ಥಾನ ವಹಿಸಿ, ಅದು ಲೆಕ್ಚರರ್ ಆಗ್ಲಿ ಅಥವಾ ಮೇಸ್ಟ್ರುಗಳಾಗ್ಲಿ, ಅವರು ತಮ್ಮ ಒಂದು ಸೊಸೈಟಿಯಲ್ಲಿ ಸ್ಟೇಟಸ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದ್ರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ. ಯಾಕಂದ್ರೆ ಗುರು ಮತ್ತು ಶಿಷ್ಯರ ಸಂಬಂಧ ಇಲ್ಲಿ ಶಿಷ್ಯನ್ನ ಇಂಪ್ರೂವ್ ಮಾಡಬೇಕು ಅನ್ನೋದ್ರ ವಿಚಾರದಲ್ಲಿ ಇನ್ವಾಲ್ವ್ಮೆಂಟ್ ಬರಬೇಕು. ಪರ್ಸನಲ್ ಲೈಫ್ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತಂದ್ರೆ ಇನ್ವಾಲ್ವ್ಮೆಂಟ್ ಜಾಸ್ತಿ. ನಾಗರಾಜ್ ಅವರೇ, ತಾವು ಸಹ ಒಂದು ವೈಯಕ್ತಿಕವಾದ ಅನುಭವ ಮತ್ತು ಕೆಲವು ಗಮನ ಹರಿಸಿರುವಂತಹ ವಿಚಾರನ ಗಮನಕ್ಕೆ ತಂದಿದ್ದಾರೆ. ಅದೇ ಈ ಕಾರ್ಯಕ್ರಮ ನೋಡ್ತಾ ಇರುವಂತಹ ಗುರುಗಳಿಗೂ ಕೂಡ ಇದು ಸಂದೇಶ ಹೋಗ್ತದೆ. ಅಂದ್ರೆ ಜನ ಏನ್ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂದ್ರೆ ಗುರು ಕೂಡ ತನ್ನ ಒಂದು ಮಟ್ಟವನ್ನ ಉತ್ತಮವಾಗಿ ಕಾಯ್ದುಕೊಳ್ಳಬೇಕು, ವ್ಯಕ್ತಿತ್ವವನ್ನ ಕಾಯ್ದುಕೊಳ್ಳಬೇಕು ಅನ್ನುವಂತಹ ಕಳಕಳಿ ಇದೆ. ನಿಮ್ಮ ಅಭಿಪ್ರಾಯ? ಸ್ವಾಭಾವಿಕವಾಗಿ ಸರ್, ಆ ನಿರೀಕ್ಷೆಗಳು ಇದ್ದೇ ಇರ್ತವೆ. ಇವತ್ತು ರಾಮಕೃಷ್ಣ ಪರಮಹಂಸರಿಗೆ ಒಬ್ರು ಯಾರೋ ಭಕ್ತೆ ಹೋಗಿ ನನ್ ಮಗ ಬೆಲ್ಲ ತಿಂತಾನೆ, ಅದಕ್ಕೆ ಅವನಿಗೆ ತಿನ್ಬೇಡ ಅಂತ ಹೇಳಿ ಗುರುಗಳೇ ಅಂತ ಕೇಳಿದಾಗ 1 ವಾರ ಬಿಟ್ಟು ಬಾರಮ್ಮ ಅಂತ ಹೇಳ್ತಾರ ಅವ್ರು. ಯಾಕಂದ್ರೆ ಅವರು ಬೆಲ್ಲ ತಿಂತಿರ್ತಾರೆ. ಅದಕ್ಕೆ ಅವರು 1 ವಾರ ಬಿಟ್ಟು ಅವಳು ಹೋದ್ಮೇಲೆ ಅವಾಗ ಹೇಳ್ತಾರೆ, ಆಯ್ತಮ್ಮ ಇನ್ಮೇಲೆ ನೀನ್ ಬೆಲ್ಲ ತಿನ್ಬೇಡಪ್ಪ ಮಗು ಅಂತ ಹೇಳ್ತಾರೆ. ಅವಾಗ ಆ ತಾಯಿ ಕೇಳ್ತಾಳೆ, ಯಾಕ್ರಿ ನೀವು ಇದೇ ಮಾತನ್ನ ಕಳೆದ ಬಾರಿ ಬಂದಾಗ್ಲೇ ಹೇಳ್ಬೋದಾಗಿತ್ತಲ್ಲ ಅಂತ ಕೇಳಿದಾಗ, ಇಲ್ಲ ನಾನು ಬೆಲ್ಲ ತಿಂತಿದ್ದೆ, ಅದಕ್ಕೆ ಮಗುವಿಗೆ ಹೇಳೋ ನೈತಿಕತೆ ನನ್ನಲ್ಲಿ ಇರ್ಲಿಲ್ಲ, ಅದಕ್ಕೆ ಇವಾಗ ನಾನು ತಿನ್ನೋದು ಬಿಟ್ಟಿರೋದ್ರಿಂದ ಆ ಮಗುವಿಗೆ ಹೇಳುವಂತ ಆ ನೈತಿಕ
ಧೈರ್ಯ, ನೈತಿಕತೆ ನನ್ನಲ್ಲಿ ಬಂದಿದೆ ಗುರುವಿನಲ್ಲಿಯೂ ಕೂಡ ಎಲ್ಲ ಒಂದು ಪೋಷಕರು ನಿರೀಕ್ಷೆಯನ್ನ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ನಿರೀಕ್ಷೆಗಳಿದ್ದೇ ಇರ್ತಾವೆ ಸರ್, ಸ್ವಾಭಾವಿಕವಾಗಿ ಗಮನಿಸಬಹುದು. ಇನ್ನು ಮಕ್ಕಳ ಒಂದು ಪ್ರಾಥಮಿಕ ಶಾಲಾ ಹಂತವನ್ನ ಗಮನಿಸೋಣ. ಈ ಮಕ್ಕಳ ವರ್ತನೆಯನ್ನ ಗಮನಿಸೋದು ಗುರುವಿನ ಮುಖ್ಯ ಪಾತ್ರ ಆಗಿರುತ್ತೆ. ಜೊತೆಗೆ ಇಲ್ಲಿ ಮನಸ್ಸು ಬೆಳೀತಾ ಇರುತ್ತೆ, ಆ ಮಾನಸಿಕ ವಿಕಾಸಕ್ಕೆ ಒತ್ತು ಕೊಡೋದಿದೆಯಲ್ಲ ಅದು ತುಂಬಾ ಮುಖ್ಯ ಆಗುತ್ತೆ. ಜೊತೆಗೆ ಆಯ್ತು ಚಿಕ್ಕ ಹುಡುಗರಲ್ಲಿ, ಇನ್ನು ಆಟದೊಂದಿಗೆ ಪಾಠ ಹೇಳ್ಕೊಡೋದಿದೆಯಲ್ಲ ಅದು ತುಂಬಾ ಮುಖ್ಯ ಆಗತ್ತಲ್ವಾ? ಹೌದು, ಅದೇ ಸರ್, ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಏನಂತಂದ್ರೆ ಮನುಷ್ಯ ದೈಹಿಕವಾಗಿ, ಬೌದ್ಧಿಕವಾಗಿ, ನೈತಿಕವಾಗಿ, ಆಧ್ಯಾತ್ಮಿಕವಾಗಿ ಬಲಿಷ್ಠನಾಗಬೇಕು. ಆಗ ಮಾತ್ರ ಪರಿಪೂರ್ಣ ವ್ಯಕ್ತಿತ್ವ ಸಾಧ್ಯ ಅಂತ. ಬಹಳ ಮಹತ್ವದ ಮಾತು ಇದು. ನೈತಿಕವಾಗಿ, ಬೌದ್ಧಿಕವಾಗಿ, ಆಧ್ಯಾತ್ಮಿಕವಾಗಿ ಬಲಿಷ್ಠನಾದಾಗ ಮಾತ್ರ ಆತನ ವ್ಯಕ್ತಿತ್ವದಲ್ಲಿ ಒಂದು ಸಾಮರ್ಥ್ಯ ಬರ್ತದೆ, ಆತ ಬಲಿಷ್ಠನಾಗ್ತಾನೆ. ಅಂದ್ರೆ ಹಾಗೆ ಸಂಪೂರ್ಣ ಸಮತೋಲನ ಇರ್ತದೆ. ಹಾಗೆ ಪ್ರಾಥಮಿಕ ಹಂತದಲ್ಲಿ ನೀವು ನೋಡಿ, ಪ್ರಾಥಮಿಕ ಹಂತದಲ್ಲಿ ಇರ್ತಕ್ಕಂಥ ಗುರುಗಳು ಬಹಳ ದೊಡ್ಡ ಪ್ರಭಾವವನ್ನು ಆತನ ವ್ಯಕ್ತಿತ್ವ ವಿಕಾಸದಲ್ಲಿ ವಹಿಸ್ತಾರೆ. ಆತ ದೈಹಿಕವಾಗಿ, ಆಮೇಲೆ ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಆತನ ಸಮಗ್ರ ವ್ಯಕ್ತಿತ್ವದ ವಿಕಾಸದಲ್ಲಿ ಪ್ರತಿಯೊಂದು ಹಂತವನ್ನ ಪ್ರಾಥಮಿಕ ಹಂತದಲ್ಲಿ ಶಿಕ್ಷಕರು ಗಮನಿಸ್ತಿರ್ತಾರೆ. ಆ ಸಂದರ್ಭದಲ್ಲಿ ಆತನಿಗೆ ಸೂಕ್ತವಾದ ಮಾರ್ಗದರ್ಶನ, ಆತನ ಅತ್ಯಂತ ಕಕ್ಕುಲತೆಯಿಂದ ಕಾಣ್ತಕ್ಕಂಥ, ಆತನ ವೈಯಕ್ತಿಕ ನೋವು ನಲಿವುಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಪ್ರಾಥಮಿಕ ಹಂತದ ಶಿಕ್ಷಕರು ಬಹಳಷ್ಟು ಜನ ಮಾಡೋದನ್ನ ನಾನು ನೋಡಿದ್ದೇನೆ. ಯಾವುದೋ ಒಂದು ಮಗು ಆರ್ಥಿಕವಾಗಿ ಹಿಂದುಳಿದಿದ್ರೆ ಆ ಮಗುವಿಗೆ ಆ ಶಿಕ್ಷಕರೇ ಫೀಸನ್ನ ಕಟ್ಟಿ ಆತನ ಸಂಪೂರ್ಣ ಶಿಕ್ಷಣದ ಜವಾಬ್ದಾರಿಯನ್ನ ನೋಡ್ಕೊಳ್ತಕ್ಕಂಥ ಶಿಕ್ಷಕರನ್ನು ನಾನು ಕಂಡಿದ್ದೆ. ಅಂತ ಶಿಕ್ಷಕರನ್ನ ಇವತ್ತು ನೋಡ್ತೇವೆ ನಾವು. ಹೌದು, ನಾವು ಅಂದ್ಕೊಂಡಿದ್ದೇವೆ ಏನಪ್ಪಾ ಕಾಲ ಕೆಟ್ಟೋಯ್ತು, ಏನು ಇಲ್ಲ ಅಂತ. ಆದ್ರೆ ನಾನು ಕೂಡ ಗಮನಿಸಿದ್ದೇನೆ, ಎಷ್ಟೋ ಶಿಕ್ಷಕರು ಇನ್ಕ್ಲೂಡಿಂಗ್ ಕೆಲವು ಕಾಲೇಜ್ಗಳಲ್ಲಿ ಪ್ರಿನ್ಸಿಪಾಲ್ಗಳು ಸ್ಟೂಡೆಂಟ್ಸ್ ಫೀಸ್ ಕಟ್ಟಿರೋದು ನಾನು ನೋಡಿದ್ದೇನೆ. ಖಂಡಿತ. ಅಂದ್ರೆ ಇದೆ, ಆ ಒಂದು ಗುರು ತನ್ನ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಒಂದು ಜ್ಯೋತಿ, ಒಂದು ದೀಪ ಸಾವಿರಾರು ದೀಪಗಳನ್ನು ಬೆಳಗುವ ಹಾಗೆ ಒಬ್ಬ ಗುರುವಿನ ಸಂಸ್ಕಾರದ ಬಲದ ನೆರಳಲ್ಲಿ ತನ್ನ ಬದುಕು ಕಟ್ಟಿಕೊಂಡಿರ್ತಕ್ಕಂಥ ಒಬ್ಬ ಶಿಕ್ಷಕ, ಒಬ್ಬ ಗುರು ನೂರಾರು ಜನ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕನ್ನ ತನ್ನ ಕೈಲಾದಷ್ಟು ಪ್ರಾಮಾಣಿಕವಾಗಿ ಸಲ್ಲಿಸ್ತಾರೆ. ಅದನ್ನು ಕೂಡ ಈ ಸಮಾಜ, ಮಾಧ್ಯಮ, ಸರ್ಕಾರ, ವ್ಯವಸ್ಥೆ ಗಮನಿಸಬೇಕಾಗುತ್ತೆ. ಹೌದು. ಜಮಖಂಡಿಯಿಂದ ನಿಸಾರ್ ಅಹಮದ್ ಕರೆ ಮಾಡ್ತಾ ಇದ್ದಾರೆ. ನಿಸಾರ್ ಅಹಮದ್ ಅವರೇ ನಮಸ್ಕಾರ. ನಿಸಾರ್ ಅಹಮದ್ ಎಲ್ಲೋ ಕರೆ ತೊಂದರೆ ಇದೆ ಅಂತ ಅನ್ಸುತ್ತೆ, ನೋಡೋಣ. ಈಗ ನಾವು ಪ್ರೌಢಶಾಲಾ ಹಂತವನ್ನ ಗಮನಿಸೋಣ. ಈ ಪ್ರೌಢಶಾಲಾ ಅಂತ ಇದೆಯಲ್ಲ, ಇದು ಬದುಕಿನ ಒಂದು ಮಹತ್ವದ ಘಟ್ಟ ಅಂದ್ರೆ ತಪ್ಪಾಗೋದೇ ಇಲ್ಲ. ಯಾಕಂದ್ರೆ ಈ ಟರ್ನಿಂಗ್ ಪಾಯಿಂಟ್ ತರ ಅಂದ್ರೂ ನಾವು ಹೇಳ್ಬೋದು ಅದನ್ನ. ಮತ್ತೆ ಈ ನಮ್ಮ ಲೈಫ್ಗೆ ಗೋಲ್ ಇರ್ತದಲ್ಲ, ಅದ್ರ ಬಗ್ಗೆ, ಈ ಬದುಕಿನ ಗುರಿಯ ಬಗೆಗೆ ಚಿಂತನೆ ಹಚ್ಚುವಂತಹ ಕೆಲಸವನ್ನ ಇಲ್ಲಿ ಗುರು ಮಾಡ್ತಾರೆ. ಅಷ್ಟೇ ಅಲ್ಲ, ಮುಂದೆ ಏನಾಗಬೇಕು, ಏನು ಎತ್ತ ಏನು ಅನ್ನೋಂಥದ್ದು ವೃತ್ತಿ ಮಾರ್ಗದರ್ಶನ ನೀಡುವಂಥದ್ದು. ಹಾಗೇನೆ SSLC ಆದ್ಮೇಲೆ ಅವರು ಕಾಲೇಜ್ಗೆ ಹೋಗೋದ್ರಿಂದ, PUCಗೆ ಹೋಗೋದ್ರಿಂದ ಈ ಕಲೆ ಅಂದ್ರೇನು, ವಾಣಿಜ್ಯ ಅಂದ್ರೇನು, ವಿಜ್ಞಾನ ಅಂದ್ರೇನು, ಇದರ ಮಹತ್ವಗಳ ನಿರ್ದೇಶನ ಮಾಡೋದು ಕೂಡ ಮುಖ್ಯ ಆಗ್ತದೆ. ಹಾಗೇನೆ ಈ 10th ಸ್ಟ್ಯಾಂಡರ್ಡ್ ಅಂದ್ರೆ ಎಷ್ಟೋ ಜನ ಭಯ ಪಡ್ತಾರೆ. 10th ಏನಪ್ಪಾ ಪಬ್ಲಿಕ್ ಎಕ್ಸಾಮ್ ಹಾಗೆ ಹೀಗೆ ಅಂತ, ಆ ಭಯ ನಿವಾರಣೆ ಮಾಡುವಂಥದ್ದು. ಅಂದ್ರೆ ಈ ಪ್ರೌಢಶಾಲಾ ಹಂತದ 3 ವರ್ಷಗಳು ತುಂಬಾನೇ ಮುಖ್ಯ ಅಲ್ವಾ? ಖಂಡಿತವಾಗಿ ಸರ್. ಈ 3 ವರ್ಷದ ಹಂತದಲ್ಲಿ ಆ ಗುರು ಆತನ ಆಸಕ್ತಿಗಳನ್ನು ಗುರುತಿಸ್ತಾನೆ. ಅವರಿಗೆ ದ್ವಂದ್ವ ಇರ್ತದೆ. SSLC ಓದ್ತಕ್ಕಂಥ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಏನು ಗೊಂದಲ ಇರ್ತದೆ ಅಂದ್ರೆ, ಮುಂದೆ ನಾನು ಆರ್ಟ್ಸ್ ಮಾಡಬೇಕಾ, ಕಾಮರ್ಸ್ ಮಾಡಬೇಕಾ, ಸೈನ್ಸ್ ಮಾಡಬೇಕಾ ಅನ್ನೋ ಗೊಂದಲ ಇದ್ದಾಗ ಅವರು ಅತಿಯಾಗಿ ಅವಲಂಬಿಸೋದು ಅವರ ಗುರುಗಳನ್ನು. ಅವರ ಮಾರ್ಗದರ್ಶನದ ಮೇಲೆನೆ ಬಹಳಷ್ಟು ಜನ ಏನ್ ಮಾಡ್ತಾರೆ, ಅವರು ಯಾವ ಕ್ಷೇತ್ರಕ್ಕೆ ಹೋಗಬೇಕು, ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನ ನಿರ್ಧರಿಸ್ತಾರೆ. ಆಮೇಲೆ ನೀವು ಭಯ, ಗೊಂದಲ, ಆಮೇಲೆ ಬಹಳಷ್ಟು ಜನ SSLCಯಲ್ಲಿ ಫೇಲ್ ಆದಂಥ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡೋದನ್ನು ಕೂಡ ನಾವು ಗಮನಿಸ್ತೇವೆ. ಅವರಲ್ಲಿ ಆ ನೈತಿಕ ಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸ ಕೂಡ ಆ ಹಂತದಲ್ಲಿ ಗುರುಗಳು ಮಾಡ್ತಾರೆ. ಒಬ್ಬ ವಿದ್ಯಾರ್ಥಿ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಗುರುಗಳೇ ಅಂತ ಒಬ್ರು ಗುರುಗಳಿಗೆ ಕೇಳದ್ನಂತೆ. ಕೇಳಿದಾಗ ಅವ್ರು ಹೇಳಿದ್ರಂತೆ, ಆತ್ಮಹತ್ಯೆ ಮಾಡ್ಕೋತೀಯಾ, ಮಾಡ್ಕೋ ಅಂದ್ರಂತೆ. ಅವಾಗ ಅವನಿಗೆ ಆಶ್ಚರ್ಯ ಆಯ್ತು. ಆತ್ಮಹತ್ಯೆ ಮಾಡ್ಕೋತೀನಿ ಅಂದ್ರು ನಮ್ ಗುರುಗಳು ಆತ್ಮಹತ್ಯೆ ಮಾಡ್ಕೊಂತಾರಲ್ಲ, ಏನ್ ಗುರುಗಳೇ ಹಿಂಗಂದ್ರೆ ಅಂದಂತ. ಅವಾಗ ಅವ್ರು ಹೇಳಿದ್ರಂತ, ನೋಡಪ್ಪ, ಒಂದು ನೀನ್ ಆತ್ಮಹತ್ಯೆ ಮಾಡ್ಕೊಂಡ್ರೆ ಮರಳಿ SSLCಗೆ ಬರ್ಬೇಕಾದ್ರೆ 10 ವರ್ಷ ಓದ್ಬೇಕು.
ಇಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಈಗ ಸಪ್ಲಿಮೆಂಟರಿ ಎಕ್ಸಾಮ್ ಇರುತ್ತೆ, ಕಟ್ಟು ಪಾಸ್ ಆಗು, 10 ವರ್ಷ ಮತ್ತೆ ಯಾಕೆ ವೇಸ್ಟ್ ಮಾಡ್ತೀಯ ಅಂದ್ರಂತ. ಹಾಗೆ ಅವರಲ್ಲಿ ಆ ಆತ್ಮವಿಶ್ವಾಸ ತುಂಬತಕ್ಕಂತ ಕೆಲಸ ಕೂಡ ಗುರುಗಳು ಆ ಹಂತದಲ್ಲಿ ಮಾಡ್ತಾರೆ. ಅಂದ್ರೆ ಆತ್ಮಸ್ಥೈರ್ಯವನ್ನ ತುಂಬಿಸೋದಿದೆಯಲ್ಲ ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ ಅನ್ನೋದನ್ನ ಗಮನಿಸಬಹುದು. ಒಂದು ಕರೆ ನೋಡೋಣ. ಚಳ್ಳಕೆರೆಯಿಂದ ರಾಜಣ್ಣ ಅವರು ಕರೆ ಮಾಡ್ತಾ ಇದ್ದಾರೆ. ರಾಜಣ್ಣ ಅವರೇ ನಮಸ್ಕಾರ. ನಮಸ್ಕಾರ. ತಮ್ಮ ಪ್ರಶ್ನೆ ಕೇಳಿ ಸರ್. ಕೇಳಿ, ಪ್ರಶ್ನೆ ಕೇಳಿ ಸರ್. ನಮಸ್ಕಾರ. ನಮಸ್ಕಾರ, ಆರಂಭ ಮಾಡಿ ನಿಮ್ ಪ್ರಶ್ನೆನ. ಸರ್ ಪ್ರಶ್ನೆ ಏನಿಲ್ಲ, ಒಂದು ಏನು 1976, 75 ಒಳಗಿರುವಂತ ಶಿಕ್ಷಕರ ಬಗ್ಗೆ ಇರುವಂತ ಗೌರವಕ್ಕೂ ಮತ್ತೆ ಈಗಿರುವಂತ ಗೌರವಕ್ಕೂ ಬಹಳ ವ್ಯತ್ಯಾಸವನ್ನ ಕಾಣ್ತಾ ಬರ್ತಿದ್ವಿ. ಜನಗಳಲ್ಲಿ ಶಿಕ್ಷಕರಿಗೆ ಕೊಡುವಂತ ಗೌರವ ಬಹಳಷ್ಟು ವ್ಯತ್ಯಾಸವನ್ನ ಕಾಣ್ತಾ ಬರ್ತೀವಿ. ಅದರಲ್ಲಿ ಏನು 2 ದೃಷ್ಟಿಕೋನ ಇಟ್ಕೊಂಡು ಕೇಳ್ತಾ ಇದೀವಿ ಸರ್. ಒಂದು, ಸರ್ಕಾರದಿಂದ ಕೊಡುವಂತ ಪಾಠ್ಯಕ್ರಮ ಆಧಾರವಾಗಿ ಏನನ್ನ ಶಿಕ್ಷಕರ ಬಗ್ಗೆ ಏನನ್ನ ಗೌರವ ಕಡಿಮೆ ಆಗಿದೆಯೋ, ಇಲ್ಲ ಈಗಿನ ಜನಗಳಲ್ಲಿ ಬುದ್ಧಿಮಟ್ಟ ಹೆಚ್ಚಾಗಿ ಏನನ್ನ ಶಿಕ್ಷಕರ ಬಗ್ಗೆ ಗೌರವ ಕಡಿಮೆ ಆಗಿದೆಯಾ ಅಂತ. ಅಂದ್ರೆ ಬುದ್ಧಿಮಟ್ಟ ಹೆಚ್ಚಾದ್ರೇನೆ ಕೆಲವೊಂದ್ಸರಿ ತೊಂದರೆ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಇಲ್ಲಿ ಒಂದು ನಾವು ಬುದ್ಧಿವಂತರಾಗೋದು ಒಂದಾದ್ರೆ, ಜ್ಞಾನವಂತರಾಗಿ ಒಬ್ಬ ವ್ಯಕ್ತಿಯಾಗಿ ಸುಧಾರಿಸಿ ತಮ್ಮ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳೋದಿದೆಯಲ್ಲ, ಆ ವ್ಯಕ್ತಿತ್ವವನ್ನ ರೂಪಿಸಿಕೊಂಡ್ರೆ ಒಬ್ಬ ಗುರು ಉತ್ತಮ ಗುರುವಾಗ್ತಾನೆ, ಒಬ್ಬ ವಿದ್ಯಾರ್ಥಿ ಒಳ್ಳೆಯ ವಿದ್ಯಾರ್ಥಿ ಆಗ್ತಾನೆ. ಏನಂತೀರಿ ಸರ್? ಹೌದು, ಇಂದು ನಿಜಕ್ಕೂ ಬೇಕಾಗಿರುವಂತಹದ್ದು, ಇಂದಿನ ತುರ್ತು ಅಗತ್ಯ ಏನಂತಂದ್ರೆ ನೈತಿಕ ನೆಲೆಗಟ್ಟಿನ ಮೇಲೆ ನಿಂತ ಬೌದ್ಧಿಕ ಶಿಕ್ಷಣ. ನೈತಿಕ ನೆಲೆಗಟ್ಟಿನ ಮೇಲೆ ನಿಂತ ಬೌದ್ಧಿಕ ಶಿಕ್ಷಣವನ್ನ ನಾವು ವಿದ್ಯಾರ್ಥಿಗಳಿಗೆ ಪ್ರಾಥಮಿಕ ಹಂತದಿಂದ ಪ್ರೌಢ ಹಂತದವರೆಗೆ ಅವರಿಗೆ ಸರಿಯಾದ ರೀತಿಯಲ್ಲಿ ನೀಡಿದರೆ, ಈಗ ನಮ್ಮ ಸಹೋದರರು ಒಂದು ಪ್ರಶ್ನೆ ಕೇಳಿದ್ರು, ಅವರು ಅವತ್ತಿನ ಗೌರವಕ್ಕೂ ಇವತ್ತಿನ ಗೌರವಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಹೇಳಿ. ಅದಕ್ಕೆ ನನಗನ್ನಿಸ್ತದೆ, ಊಟದ ರುಚಿ ಊಟದಲ್ಲಿರೋದಿಲ್ಲಂತೆ, ಊಟ ನೀಡೋ ಕೈಯೊಳಗಿರ್ತದೆ. ಹಾಗೆ ಈಗ ಒಬ್ಬ ಗುರುಗಳನ್ನ ಗೌರವಿಸುವಂತಹದ್ದು, ಆ ಗುರುಗಳನ್ನ ನೋಡ್ತಕ್ಕಂಥ ದೃಷ್ಟಿಕೋನ, ಆ ಗುರುಗಳನ್ನ ನಾವು ಹೇಗೆ ಸ್ವೀಕರಿಸ್ತೇವೆ, ಆ ಗುರುವಿನ ಪಾತ್ರ, ಗುರು ಬರೇ ನೌಕರಿಗಾಗಿ ಸಂಬಳಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಗುರುಗಳಾಗಿದ್ರೆ ಅವರನ್ನ ಸ್ವಾಭಾವಿಕವಾಗಿ ವಿದ್ಯಾರ್ಥಿಗಳು ಇಷ್ಟಪಡೋದಿಲ್ಲ. ಆದರೆ ಆತನ ವೈಯಕ್ತಿಕ ನೋವು ನಲಿವಿಗೆ, ಆತನ ನೋವಿಗೆ ನೆವರಿಕೆಯಾಗಿ, ಆತನ ಕೊರಳ ಧ್ವನಿಯಾಗಿ ಯಾವ ಶಿಕ್ಷಕರು ಆತನ ಸಮಗ್ರ ವ್ಯಕ್ತಿತ್ವ ವಿಕಾಸಕ್ಕೆ, ಅದು ನನ್ನ ವೃತ್ತಿ ಮಾತ್ರ ಅಲ್ಲ, ಅದು ನನ್ನ ಪ್ರವೃತ್ತಿ, ಅದು ನನ್ನ ಜೀವನ, ಅದು ನನ್ನ ಉಸಿರು ಅಂತ ತಿಳ್ಕೊಂಡು ಆ ಗುರುವಿನ ವೃತ್ತಿಗೆ ನ್ಯಾಯ ಕಲ್ಪಿಸಿಕೊಡ್ತಾರೋ ಅಂತ ಗುರುಗಳನ್ನ ಗೌರವಿಸುವಂತಹ ಅಂತ ಗುರುಗಳನ್ನ ಯಾವುದೇ ವಿದ್ಯಾರ್ಥಿ ಮರೆಯೋದೇ ಇಲ್ಲ, ಬದುಕಿನ ಒಂದು ಪ್ರಮುಖವಾದ ಪಾತ್ರ ಅಂತ ಹೇಳ್ತಾರೆ ಅಂತ ಹೇಳಿ. ಧಾರವಾಡದಿಂದ ಸತೀಶ್ ಜಾಧವ್ ಕರೆ ಮಾಡ್ತಾ ಇದ್ದಾರೆ. ಸತೀಶ್ ಜಾಧವ್, ಪ್ರಶ್ನೆ ಕೇಳಿ. ಸತೀಶ್ ಜಾಧವ್ ಅವರೇ ಕೇಳ್ತಾ ಇದೆ ಸರ್? ಕೇಳಿಸ್ತಾ ಇದೆ, ತಮ್ಮ ಪ್ರಶ್ನೆ ಕೇಳಿ. ಸರ್, ಈಗ ನೀವು ಸಂಗಮೇಶ್ ಬಬಲೇಶ್ವರನ್ನ ಈ ಒಂದು ವೇದಿಕೆಯಲ್ಲಿ ತಂದದಕ್ಕೆ ಮೊದಲು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಸರ್. ಸಂತೋಷ, ಹೇಳಿ. ಯಾಕಂತಂದ್ರೆ ಈಗ ಅವರು ಸಂಪೂರ್ಣವಾಗಿ ನಾನು ವೈಯಕ್ತಿಕವಾಗಿ ಅವ್ರನ್ನ ಬಲ್ಲೆ ನಾನು. ಅವ್ರಿಗೆ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಹೇಳಿ. ಈ ಒಂದು ವ್ಯಕ್ತಿತ್ವ ಒಂದು ವಿಕಸನದಲ್ಲಿ ಅವರು ಬಹಳಷ್ಟು ಸಾಧನೆಯನ್ನ ಮಾಡಿದ್ದಾರೆ, ಅವರ ವ್ಯಕ್ತಿತ್ವ ನಿರ್ಮಾಣ ಆಗಿದೆ. ಈ ಒಂದು ವ್ಯಕ್ತಿತ್ವದಲ್ಲಿ ಅವರದೇ ಆಗಿರತಕ್ಕಂತ ಒಂದು ಹಿಂದ್ಗಡೆಯಾಗಿ ಒಂದು ಗುರು ಇದ್ದಾರೆ. ಆ ಗುರುವಿನ ಬಗ್ಗೆ ನಮಗೆಲ್ಲ ಹೇಳಿದ್ರೆ ತುಂಬಾ ಅನುಕೂಲ ಆಗ್ತದೆ ಅಂತಕ್ಕಂಥ ಒಂದು ಪ್ರಶ್ನೆ ಸರ್. ಅಂದ್ರೆ ಪ್ರತಿಯೊಬ್ಬರ ಬದುಕಿನಲ್ಲಿ ಕೆಲವು ಗುರುಗಳಿರ್ತಾರೆ. ಅಂದ್ರೆ ನಾನ್ ಕೇಳೋ ಪ್ರಶ್ನೆ ನೀವು ಕೇಳ್ತಾ ಇದ್ದೀರಿ. ಅಂದ್ರೆ ನಿಮ್ಮಲ್ಲಿ ಯಾವ ಒಂದು ಏನಂತಾರೆ ಗುರುಗಳು ನಿಮ್ಮಲ್ಲಿ ಪ್ರಭಾವಿತರಾಗಿದ್ದಾರೆ, ನಿಮಗೆ ಪ್ರಭಾವಿತರಾಗಿದ್ದಾರೆ ಅನ್ನುವಂಥ ಪ್ರಶ್ನೆ ಕೇಳ್ತಾ ಇದ್ದಾರೆ ಸರ್. ನನ್ನ ಬದುಕಿನಲ್ಲಿ ನನ್ನ ವೈಯಕ್ತಿಕ ಅನುಭವವನ್ನು ಹೇಳೋದಾದ್ರೆ, ನಾನು ಬಾಲ್ಯದಲ್ಲಿನೇ ತಂದೆ ತಾಯಿಯನ್ನ ಕಳ್ಕೊಂಡಂಥವನು ಒಂದು ಇನ್ಸಿಡೆಂಟ್ ನಲ್ಲಿ. ಆ ಸಂದರ್ಭದಲ್ಲಿ ನನಗೆ ತಾಯಿಯ ಪ್ರೀತಿಯನ್ನ, ಬದುಕನ್ನ ಕಟ್ಟಿಕೊಟ್ಟಂಥವ್ರು ನನ್ನ ಗುರುಗಳು. ನಾನು ಪ್ರಾಥಮಿಕ ಹಂತದಲ್ಲಿ ನಮ್ಮ ತಾಯಿಯ ಊರು ಮಣ್ಣಿಕೇರಿಯಲ್ಲಿ ಓದ್ತಿರುವಾಗ ಅಲ್ಲಿ ಒಬ್ರು ಪ್ರಾಥಮಿಕ ಶಾಲೆಯ ಶಿಕ್ಷಕರಿದ್ರು, ಕಂದಗಲ್ ಸರ್ ಅಂತ ಹೇಳಿ. ಅವರು ಬಹಳಷ್ಟು ನನಗೆ ಆ ತಾಯಿಯ ಪ್ರೀತಿಯನ್ನು ತುಂಬತಕ್ಕಂಥ, ಆ ತಾಯಿಯ ಸ್ಥಾನವನ್ನ ಅವರೇ ಆ ರಿಪ್ಲೇಸ್ಮೆಂಟ್ ಅಂತಾರಲ್ಲ ಹಾಗೆ ನನ್ನಲ್ಲಿ ಆತ್ಮವಿಶ್ವಾಸ ತುಂಬತಕ್ಕಂಥ, ನನ್ನನ್ನು ನೋಡಿದ ತಕ್ಷಣನೇ ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಪ್ರತಿ ದಿನ ನಾನು ಹೋದಾಗ ನನ್ನನ್ನು ಅಪ್ಕೊಂಡು, ಇಲ್ಲ ನೀನು ಹೀಗೆ ಬರಿಬೇಕು, ಹೀಗೆ ಓದ್ಬೇಕು ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಾ ಇದ್ರು. ಮತ್ತೆ ನನ್ನ ಇನ್ನೋರ್ವ ಆಧ್ಯಾತ್ಮಿಕ ಗುರುಗಳಾದಂಥ ನಮ್ಮ ಶಿವಯ್ಯ ಸ್ವಾಮೀಜಿ ಅಂತಿದ್ದಾರೆ. ಅವರು ನನ್ನ ಬದುಕಿಗೆ ಒಂದು ಹೊಸ ಭಾಷ್ಯವನ್ನ ಬರೆದಂಥವ್ರು. ನನ್ನ ನೋವಿಗೆ ನೆವರಿಕೆಯಾಗಿ, ನನ್ನ ಕೊರಳ ಧ್ವನಿಯಾಗಿ,
ನನ್ನ ಬದುಕನ್ನ ರೂಪಿಸ್ತಕ್ಕಂಥವ್ರು. ಅವರನ್ನ ನಾನು ಅತ್ಯಂತ ಕೃತಜ್ಞತೆಯಿಂದ ಸ್ಮರಿಸ್ತೇನೆ. ನನ್ನ ಇನ್ನೋರ್ವ ಹೈಸ್ಕೂಲ್ ಹಂತದಲ್ಲಿ ನನ್ನ ಇನ್ನೋರ್ವ ವಿದ್ಯಾಗುರುಗಳಾದಂತ ಬಸವರಾಜ್ ಕೌಲಿಗಿ ಸರ್ ಅಂತಿದ್ದಾರೆ. ಅವರು ನನಗೆ ಕೇವಲ ಗುರು ಆಗಿರಲಿಲ್ಲ, ನನ್ನ ಬದುಕನ್ನ ರೂಪಿಸುವಂತಹ, ನಾನು ಹೇಳಿದ್ ನಿಮಗೆ, ಗುರು ಅಂತಂದ್ರೆ ಆ ವಿದ್ಯಾರ್ಥಿಯಲ್ಲಿರುವ ಅಭಾವಗಳನ್ನ ಅವನಿಗೆ ಇಲ್ಲದೆ ಇರುವಂತಹ ಎಲ್ಲ ಗುರುಗಳು ಎಷ್ಟು ಪ್ರಭಾವವನ್ನ ಬೀರಿದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕು. ಅವರು ನನ್ನ ಬದುಕಿನ ಮೇಲೆ ಬಹಳ ಅಗಾಧವಾದಂತ ಪ್ರಭಾವವನ್ನ ಬೀರಿದ್ದಾರೆ. ಆಮೇಲೆ ಇನ್ನೋರ್ವರು NM ಬಿರಾದಾರ್ ಅಂತ ಹೇಳಿ, ಅವರು ಕೂಡ ನನ್ನ ಬದುಕಿನ ಮೇಲೆ ಬಹಳಷ್ಟು ಅಗಾಧವಾದ, ನಾನು ಭೇಟಿಯಾದಾಗ ಒಂದೊಂದು ಪುಸ್ತಕಗಳನ್ನು ಕೊಡ್ತಿರ್ತಾರೆ ಅವರು. ನಮ್ಮ ಬಸವರಾಜ್ ಕೌಲಿಗಿ ಸರ್ ಅವ್ರ ಬಗ್ಗೆ ಹೇಳಿದ್ರೆ ಅದು ಅತಿಶಯೋಕ್ತಿ. ಅಂದ್ರೆ ಇದನ್ನ ನಾವಿಲ್ಲಿ ಏನ್ ಗಮನಿಸಬೇಕು ಅಂದ್ರೆ, ಪ್ರತಿಯೊಬ್ಬರ ಬಾಳಿನಲ್ಲಿ ಈ ರೀತಿ ಅನೇಕ ಗುರುಗಳು ಪ್ರಭಾವವನ್ನ ಬೀರ್ತಾರೆ. ಅದನ್ನ ನಾವು ಗಮನಿಸ್ಕೊಳ್ಬೇಕು, ಮತ್ತೆ ಅವರಿಂದ ನಾವು ಕಲ್ತ್ಕೊಂಡು ಅದನ್ನ ಒಂದು ಮಾರ್ಗದರ್ಶಕವಾಗಿ ಬಳಸಬೇಕಾಗ್ತಾ ಹೋಗ್ತಾ ಇರತ್ತೆ. ತಾಯಿಯ ಪ್ರೀತಿಯನ್ನ ಈ ಶಿಕ್ಷಣ ಏನ್ ಕೊಡ್ತದೆ ನಮಗೆ? ನೈತಿಕತೆಯನ್ನ ಕೊಡ್ತದೆ. ವ್ಯಕ್ತಿತ್ವ ವಿಕಾಸದಲ್ಲಿ ಶಿಕ್ಷಕರ ಗುರುವಿನ ಪಾತ್ರ ಬಹಳ ದೊಡ್ಡದು ಅಂತ ಬಹಳ ಭಾವನಾತ್ಮಕವಾಗಿ ನಾವು ಹೇಳ್ತೇವೆ. ಅದರ ಜೊತೆಗೆ ಒಬ್ಬ ವ್ಯಕ್ತಿಯ ನೋವನ್ನ, ಅವನಲ್ಲಿ ಏನಿಲ್ಲ ಅನ್ನೋದನ್ನ ಕೊಡೋದಿದೆಯಲ್ಲ, ಅದನ್ನು ಜಗತ್ತಿನಲ್ಲಿ ನಾವು ಹಣ ಕೊಟ್ಟು ಪಡ್ಕೊಳ್ಳೋದಕ್ಕಾಗೋದಿಲ್ಲ. ಅಂತ ತಾಯಿಯ ಪ್ರೀತಿಯನ್ನ ಕೊಡ್ತಕ್ಕಂಥ ಗುರು. ಇವತ್ತು ಯಾವುದು ನಮಗಿಲ್ಲ ಅದನ್ನ ಕೊಟ್ಟು ಬೆಳೆಸ್ತಾರಲ್ಲ, ಆ ಗುರುವನ್ನ ಎಷ್ಟು ಸ್ಮರಿಸಿದ್ರು ಕಡಿಮೆ ಅಂತ. ನಾವು ವಿವಿಧ ಹಂತಗಳನ್ನ ಇಲ್ಲಿ ಗಮನಿಸ್ತಾ ಇದ್ದೇವೆ. ನಾವು ಈ ಒಂದು ಪ್ರೌಢಶಾಲೆ ಆಯ್ತು, ಈ PUC ಹಂತ ನೋಡೋಣ. ಈ PUC ಹಂತ ಒಂಥರ ಮಧ್ಯದ ಹಂತ ಆಯ್ತು. ಇಲ್ಲಿ ಹದಿಹರೆಯದ ಬಗೆಗಿನ ಮನವರಿಕೆ ಮಾಡಿಕೊಡುವಂಥದ್ದು ಕೂಡ ಇಲ್ಲಿ ಶಿಕ್ಷಕನ ಪಾತ್ರ ಆಗ್ತದೆ. ಜೊತೆಗೆ ಆಪ್ತ ಸಲಹೆಗಳನ್ನ ನೀಡುವಂತಹ ಒಂದು ಸಂದರ್ಭವೂ ಕೂಡ ಒದಗುತ್ತೆ ಅನ್ಸುತ್ತೆ. ನೀವೇನಂತೀರಿ? ಖಂಡಿತವಾಗಿ ಸರ್. ಇದು PUC ಹಂತದಲ್ಲಿ ಅದು ಟೀನೇಜರ್ಸ್ ಅಂತಾರಲ್ಲ, ಮನಸ್ಸು ಮರ್ಕಟನ ಹಾಗೆ ಕೆಲಸ ಮಾಡ್ತಿರ್ತದಲ್ಲಿ. ವಿದ್ಯಾರ್ಥಿಗಳು ಬಹಳಷ್ಟು ಅವರಲ್ಲಿ ಎನರ್ಜಿ ಇರ್ತದೆ, ಅದನ್ನ ಪಾಸಿಟಿವ್ ಎನರ್ಜಿಯನ್ನಾಗಿ ಪರಿವರ್ತಿಸುವಂತಹ ಒಂದು ಪರ್ವಕಾಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಆ ಸಂದರ್ಭದಲ್ಲಿ ನೀವು PUC ಹಂತದಲ್ಲಿನೇ ಬಹಳಷ್ಟು ವಿದ್ಯಾರ್ಥಿಗಳು ಬಹಳಷ್ಟು ಮಾನಸಿಕ ತುಮುಲಗಳಿಂದ ಬಳಲ್ತಿರ್ತಾರೆ. ಯಾಕೆಂತಂದ್ರೆ ಅವರ ದೈಹಿಕ ಮತ್ತು ಮಾನಸಿಕ ವಿಕಾಸ ಆಗ್ತಕ್ಕಂಥ ಹಂತ ಅದು. ದೈಹಿಕವಾಗಿನೂ ಅವರು ದೊಡ್ಡವರಾಗ್ತಿರ್ತಾರೆ, ಮಾನಸಿಕವಾಗಿನೂ ಅವರಲ್ಲಿ ಬಹಳಷ್ಟು ಆಲೋಚನೆಗಳು, ಹೊಸ ಹೊಸ ವಿಚಾರಗಳು ಒಡಮೂಡ್ತಕ್ಕಂಥ ಆ ಸಂದರ್ಭದಲ್ಲಿ ಗುರು ಅವರಿಗೆ ಆಪ್ತ ಸಲಹೆಗಾರನಾಗಿ, ಯಾಕಂತಂದ್ರೆ ಹಿರಿಯರು ಹೇಳ್ತಾರಲ್ಲ, ಮಕ್ಕಳು ದೊಡ್ಡವರಾದ ಹಾಗೆ ಅವರನ್ನ ಗೆಳೆಯರ ಹಾಗೆ, ಸ್ನೇಹಿತರಾಗಿ ಕಾಣಬೇಕು ಅಂತ. ಬಡದು ಬುದ್ಧಿ ಹೇಳ್ತಕ್ಕಂಥ ವಯಸ್ಸಲ್ಲದು. ಅವಾಗ ಅವರನ್ನ ಆಪ್ತತೆಯಿಂದ ಅವರ ಬದುಕಿನ ಗೊತ್ತು ಗುರಿಗಳನ್ನ ನಿರ್ಧರಿಸುವ ಕೆಲಸ ಆ ಹಂತದಲ್ಲಿ ಗುರು ಮಾಡ್ಬೇಕಾಗ್ತದೆ. ಹೌದು, ಅದನ್ನ ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಹಾಗೆಯೇ ಈ ಪದವಿ ಅಂತ ಇದೆಯಲ್ಲ, ಈ ಪದವಿ ಒಬ್ಬ ಪದವೀಧರನ್ನ ಮಾಡುವಂತಹ ಒಂದು ಹಂತ. ಈ ಹಂತದಲ್ಲಿ ಅವರಿಗೆ ಈ ಜೀವನ ಕೌಶಲ್ಯಗಳ ಬಗ್ಗೆ ಮತ್ತು ಉದ್ಯೋಗ ಕೌಶಲ್ಯಗಳ ಬಗೆಗಿನ ಅರಿವು ಮತ್ತೆ ತಿಳುವಳಿಕೆಯನ್ನ ಮೂಡಿಸುವಂಥದ್ದು ಕಾರಣ ಆಗುತ್ತೆ. ಯಾಕೆಂದ್ರೆ ಇಡೀ ವ್ಯಕ್ತಿತ್ವ ನಿರ್ಮಾಣ ಆಗೋದೇ ಒಂದು ಶೇಪ್ ತಗೋದು ಅಂತಾರಲ್ಲ, ಆ ಪದವಿ ಹಂತದಲ್ಲಿ ಆಗ್ತಾರೆ ಅಂತ ಅನ್ಸುತ್ತೆ. ಜೊತೆಗೆ ಇವತ್ತೇನಾಗಿದೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸೋದಕ್ಕೆ ಅಣಿಯಾಗಬೇಕಾಗ್ತದೆ. ಏನಂತೀರಿ? ಇದು ಖಂಡಿತವಾಗಿ ಸರ್. ಯಾಕೆ ಅಂತಂದ್ರೆ ಈಗ ವ್ಯಕ್ತಿತ್ವ ನಿರ್ಮಾಣ ಮಾಡೋದು ಒಂದು ಕಡೆ ಗುರುವಿನ ಕೆಲಸ ಆದರೆ, ಇವತ್ತು ಉದ್ಯೋಗ ಕೌಶಲ್ಯಗಳನ್ನು ನಾವು ಪದವಿ ಹಂತದಲ್ಲಿ ಪಡೆಯದೇ ಹೋದರೆ, ಕೌಶಲ್ಯಗಳನ್ನ ಗ್ರಹಿಸದೇ ಹೋದರೆ, ಪಡೆದುಕೊಳ್ಳದೇ ಹೋದರೆ ನಮ್ಮ ಮುಂದಿನ ಜೀವನ ಬಹಳ ಕಷ್ಟಕರ ಆಗ್ತದೆ. ಅದಕ್ಕೆ ಅವರಿಗೆ ಕರಿಯರ್ ಗೈಡೆನ್ಸ್ ಅವಶ್ಯಕತೆ ಪದವಿ ಹಂತಗಳಲ್ಲಿ ಬಹಳಷ್ಟಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅವರನ್ನು ಅಣಿಗೊಳಿಸ್ತಕ್ಕಂಥ ಪರ್ವಕಾಲ ಅದು. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅವರನ್ನ ಅಣಿಗೊಳಿಸುವ ಸಂದರ್ಭದಲ್ಲಿ ಅವಾಗ ಮತ್ತೆ ಕೆಲವು ಗುರುಗಳು ಬರ್ತಾರೆ. ಅವಾಗ ವ್ಯಕ್ತಿತ್ವ ವಿಕಸನ ಮಾಡ್ತಕ್ಕಂಥ ಗುರುಗಳು, ಆಮೇಲೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅವರನ್ನು ಅಣಿಗೊಳಿಸ್ತಕ್ಕಂಥ ಏನು ತರಬೇತಿ ಕೇಂದ್ರಗಳಲ್ಲಿ ಇರ್ತಕ್ಕಂಥ ತರಬೇತಿ ನೀಡ್ತಕ್ಕಂಥ ಗುರುಗಳು, ಇವರೆಲ್ಲ ಅವರ ವ್ಯಕ್ತಿತ್ವದ ಮೇಲೆ ಪದವಿ ಹಂತದಲ್ಲಿ ಬಹಳಷ್ಟು ಪ್ರಭಾವವನ್ನು ಬೀರ್ತಾರೆ. ಒಂದು ಕರೆ ನೋಡೋಣ. ಇಟಗಿಯಿಂದ ಸುರೇಶ್ ಅವರು ಕರೆ ಮಾಡ್ತಾ ಇದ್ದಾರೆ. ಸುರೇಶ್ ಅವರೇ ನಮಸ್ಕಾರ, ತಮ್ಮ ಪ್ರಶ್ನೆ ಕೇಳಿ. ಸರ್, ಇಂದಿನ ವಿದ್ಯಾರ್ಥಿ ಜೀವನದಲ್ಲಿ ಗುರುಗಳ ಪಾತ್ರ ಅಮೋಘವಾಗಿರುತ್ತೆ ಸರ್. ಆದ್ರೆ ಈಗಿನ ಸಮಾಜದಲ್ಲಿ ಗುರುಗಳ ಮೇಲೆ ಅಭಿಮಾನ ಅನ್ನೋದು ಕಡಿಮೆ ಆಗ್ತಾ ಇದೆ ಸರ್. ಯಾಕೆ ಆಗ್ತಾ ಇದೆ ಅಂತ? ಅದು ನಮಗಿಂತ ನೀವೇ ಹೇಳ್ಬೇಕು. ಯಾಕೆ ಅಂದ್ರೆ ನಿಮ್ಗೆಲ್ಲೋ ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇದೆ ಈಗ. ನಾವೇನು ಸರ್, ಅಂದ್ರೆ ಬೇರೆಯವ್ರನ್ನ ಗಮನಿಸ್ದಾಗ ಹಂಗ ಅನ್ನಿಸ್ತಾ ಇದೆ ಅಲ್ವಾ ನಿಮ್ಗೆ? ಹೌದೌದು ಸರ್. ಅದು ಇದೆಲ್ಲ ಏನ್ ಗೊತ್ತಾ, ಮನಸ್ಥಿತಿ, ಆ ಒಂದು ಮನಸ್ಸು, ಆ ಒಂದು ದೃಷ್ಟಿಕೋನ,
ನಮ್ಗಂಗ ಅನ್ನಿಸ್ತಾ ಇದೆ ಅಂತ ಅಂದ್ರೆ ಅದನ್ನ ನಕಾರಾತ್ಮಕವಾಗಿ ನೋಡದೆ ಸಕಾರಾತ್ಮಕ ನೋಡಿದ್ರೆ ಹೌದಲ್ವಾ, ಇವರು ಇದ್ದಾರೆ, ಇಂಥವ್ರು ಇದ್ದಾರೆ, ಮತ್ತೊಂದ್ ತರದವರು ಇದ್ದಾರೆ. ನಾವು ಅಲ್ಲಿ ಓದೋ ಹೊತ್ತಿನಲ್ಲಿ ಗುರುಗಳಿಗೆ ಅಲ್ಲಿ ಬರ್ತಾರೆ. ಈಗ ಒಂದ್ ಮಾತು ಸಂಗಮೇಶ್ವರ್ ನೀವು ಮಾಡ್ತಾ ಇದ್ರಿ ಸರ್, ನೋಡ್ತಾ ಇದ್ದೆ ಕಾರ್ಯಕ್ರಮ, ಒಂದು ಅದ್ಭುತವಾದ ಒಂದು ಗುರುಗಳ ಬಗ್ಗೆ ಅಭಿಮಾನ ಗೌರವ ಬಗ್ಗೆ ಹೇಳ್ತಾ ಇದ್ರಿ ಸರ್. ಅದನ್ನು ನೋಡಿ ನಾವು ಗುರುಗಳು ಇದ್ದಾಗ ಅವ್ರು ಬರ್ತಾರ, ನಮ್ ಗುರುಗಳು ಬಂದಾಗ ಅವ್ರು ಅಲ್ಲಿ 1 ಕಿಲೋಮೀಟರ್ ಬರ್ತಾರಂತ ಹೋಗಿ ಗುರುಗಳಿಗೆ ಗೌರವ ಕೊಡ್ತಿದ್ವಿ. ಈಗಿನ ಕಾಲದಾಗ ಯಾಕೆ ಕಡಿಮೆ ಆಗ್ತಾ ಇದೆ? ಅದು ನಾವು ನೀವೇ ಅದಕ್ಕೆ ಉತ್ತರವನ್ನ ಕಂಡುಕೋಬೇಕಾಗ್ತದೆ. ಯಾಕೆಂದ್ರೆ ಕಾಲ ಕ್ರಮೇಣ ಬದಲಾಗ್ತಾ ಇದ್ದ ಹಾಗೆ ಈ ಪ್ರಪಂಚ ಆಧುನಿಕ ಯುಗದಲ್ಲಿ ಓಡ್ತಾ ಇದೀವಿ ನಾವೆಲ್ಲ. ಓಡ್ತಾ ಇರುವಂತ ಸಂದರ್ಭದಲ್ಲಿ ಮರ್ತು ಬಿಡ್ತೀವಿ ಅಷ್ಟೇ ಓಡಿದ್ದನ್ನ. ಮತ್ತೆ ಹಿಂದೆ ಯಾರ್ಯಾರು ನಮ್ಗೆ ಸಹಕಾರ ಮಾಡಿರ್ತೀವಿ, ಈ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡೇ ಕಡಿಮೆ ಆಗ್ತಾ ಇದೆಯೇನೋ ಅಂತ ಅನ್ಸುತ್ತೆ. ಏನಂತೀರಿ ಸರ್? ಒಂದು ಮಾತು ಬರ್ತದೆ, ಏನಂತಂದ್ರೆ ಗೌರವ ಕೇಳಿ ಪಡೆಯುವಂತಹದ್ದಲ್ಲ, ಅದು ಹೃದಯದಿಂದ ಬರಬೇಕಾದಂತ. ಹೌದು. ಹಿರಿಯರು ಒಂದು ಮಾತು ಹೇಳ್ತಾರೆ, ನೈತಿಕತೆ ಅನ್ನೋದು ಕಾಲದಿಂದ ಕಾಲಕ್ಕೆ, ದೇಶದಿಂದ ದೇಶಕ್ಕೆ ಅದರ ವ್ಯಾಖ್ಯಾನ ಬದಲಾಗುತ್ತೆ. ಆದರೆ ಮಾನವೀಯತೆ ಅನ್ನೋದು ಜಗತ್ತಿನ ಯಾವ ಮೂಲೆಗೆ ಹೋದ್ರೂ ಸಿಗುತ್ತೆ. ಅದು ಮಾತ್ರ ಮಾನವೀಯತೆಯ ಮೌಲ್ಯ ಮಾತ್ರ ಬದಲಾಗೋದಿಲ್ಲ. ಉದಾಹರಣೆಗೆ ಹಿಂದೆ ಸತಿ ಸಹಗಮನ ಅಂತಕ್ಕಂಥದ್ದು ಒಂದು ಅಪರಾಧ ಆಗಿತ್ತು, ಅದು ಒಂದು ಆದರ್ಶ ಆಗಿತ್ತು. ಇವತ್ತದು ಅಪರಾಧ ಆಗಿದೆ. ಹಾಗೆ ಹಿಂದೆ ಗುರುಗಳನ್ನ ಗೌರವಿಸ್ತಕ್ಕಂಥ ಪರಂಪರೆ ಏನಿತ್ತು, ಇವತ್ತು ಕೂಡ ಗುರುಗಳನ್ನು ಗೌರವಿಸುವಂತ ಪರಂಪರೆ ಇವತ್ತಿಗೂ ಇದೆ. ಆದ್ರೆ ಅದು ಹೃದಯದಿಂದ ಬರಬೇಕು. ಹಿಂದೆ ಅಂದ್ರೆ ಕೆಲವೆಲ್ಲ ಕಂದಾಚಾರಗಳು ಅಂತ ಅನ್ಬೋದು ನೀವು ಹೇಳೋದು. ಅದು ಯಾವುದು ಕೆಲವೆಲ್ಲ ಆದರ್ಶ ಅಂತ ನಾವು ಭಾವಿಸ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಏನೋ ಒಂದು ರೂಢಿ ಪ್ರತೀತಿ ಇತ್ತು, ಅದೆಲ್ಲ ಕಾಲಕ್ರಮೇಣ ಅದು ಸರಿಯಲ್ಲ ಅನ್ನೋ ಆಯಾ ಕಾಲಘಟ್ಟದಲ್ಲಿ ಸಮಾಜ ಸುಧಾರಕರು ಅಂದುಕೊಂಡ ಮೌಲ್ಯಗಳು ದೇಶದಿಂದ ದೇಶಕ್ಕೆ ಭೌಗೋಳಿಕವಾಗಿ ಬದಲಾದರೂ ಆ ಮಾನವೀಯತೆ ಅನ್ನೋದು ಜಗತ್ತಿನ ಯಾವ ಮೂಲೆಯಲ್ಲಿಯೂ ಬದಲಾಗೋದಿಲ್ಲ ಅನ್ನೋದನ್ನ ಹೇಳ್ಬೇಕಾಗಿದೆ. ಹಾಗೆ ಆ ಮಾನವೀಯ ಮೌಲ್ಯಗಳನ್ನು ಬಿತ್ತತಕ್ಕಂಥ ಗುರುವಿನ ಬಗೆಗಿನ ಗೌರವ ಅದು ಯಾವತ್ತೂ ಪ್ರಶ್ನಾರ್ಹ ಆಗುವಂತದ್ದಲ್ಲ. ಅದು ಪ್ರಶ್ನಾರ್ಹ ಆಗುವ ಮೌಲ್ಯ ಅಲ್ಲ. ಅದು ಚಿರಂತನವಾದಂಥ, ನಿತ್ಯ ನೂತನವಾದಂಥ, ಪ್ರತಿಕ್ಷಣ ನಮ್ಮ ಬದುಕಿಗೆ ಬೆಳಕು ನೀಡುವಂಥ ಆ ಗುರುವನ್ನ ಗೌರವಿಸೋದು ನಮ್ಮೆಲ್ಲರ ಬದುಕಿನ ಆದ್ಯ ಕರ್ತವ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಖಂಡಿತ ಸರಿ. ಇನ್ನು ಮುಂದಿನ ಹಂತವನ್ನ ಗಮನಿಸೋಣ. ಈಗ ಪದವಿ ಆಯ್ತು, ಪದವಿ ಆದ ನಂತರ ಸ್ನಾತಕೋತ್ತರ ಪದವಿಯನ್ನ ಪಡೆಯೋ ಹಂತದಲ್ಲಿ ಸುಮಾರು ವಿದ್ಯಾರ್ಥಿಗಳು ಅಲ್ಲೇ ಓದೋದನ್ನ ಕೈ ಬಿಟ್ಬಿಡ್ತಾರೆ. ಆದರೆ ಸ್ನಾತಕೋತ್ತರ ಪದವಿಯನ್ನ ಪಡೆಯೋ ಹಂತದಲ್ಲಿ ವಿವಿಧ ವಿಷಯಗಳ ವಿಶೇಷತೆಯನ್ನ ತಿಳಿಸುವಂತಹ ಒಂದು ಕಾರ್ಯವನ್ನ, ವೈಯಕ್ತಿಕ ಅಭಿರುಚಿಗಳನ್ನ ಗುರುತಿಸಿಕೊಳ್ಳಲಿ ನೆರವನ್ನ ನೀಡುವಂಥದ್ದು, ಜೊತೆಗೆ ವಿಶಾಲ ಮನೋಭಾವವನ್ನ ಬೆಳೆಸುವಂಥದ್ದು, ಉತ್ತಮ ವಾತಾವರಣವನ್ನ ಕಲ್ಪಿಸೋದು ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ಈ ಸ್ನಾತಕೋತ್ತರ ಪದವಿ ಇದೆಯಲ್ಲ, ಇದು ಜ್ಞಾನದ ನಿಜವಾದ ಅರ್ಥ ಅಲ್ಲಿ ಆಗ್ಲಿಕ್ಕೆ ಶುರುವಾಗ್ತದೆ. ಏನಂತೀರಿ? ಹೌದು ಸರ್. ಈ ಸ್ನಾತಕೋತ್ತರ ಪದವಿಯನ್ನ ಪಡಿತಕ್ಕಂಥ ಸಂದರ್ಭದಲ್ಲಿ ಒಂದು ಪರಿಸರ ಇರ್ತದೆ ಸರ್, ಎನ್ವಿರಾನ್ಮೆಂಟ್. ಆ ಪರಿಸರ ಬಹಳ ದೊಡ್ಡ ಪ್ರಭಾವವನ್ನು ಬೀರ್ತದೆ. ಅದಕ್ಕೆ ಈ ಸ್ನಾತಕೋತ್ತರ ಪದವಿ ಪಡಿತಕ್ಕಂಥ ಸಂದರ್ಭದಲ್ಲಿ ಅವರ ವೈಯಕ್ತಿಕ ಅಭಿರುಚಿಗಳು, ಅವರ ಜೀವನದ ಮಾರ್ಗ, ಅದನ್ನು ಅವರು ಬಹಳ ಕರೆಕ್ಟಾಗಿ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಾನು ಏನಾಗಬೇಕು, ನನ್ನ ಅಭಿರುಚಿಗಳೇನು, ನನ್ನ ಮುಂದಿನ ದಾರಿ, ನಾನು ಕ್ರಮಿಸಬೇಕಾಗಿರ್ತಕ್ಕಂಥ ದಾರಿ ಏನು, ಸವಾಲುಗಳೇನು, ನನ್ನ ವ್ಯಕ್ತಿತ್ವವನ್ನು ನಾನು ಹೇಗೆ ರೂಪಿಸ್ಕೊಳ್ಬೇಕು, ನನ್ನ ಟೈಮ್ ಮ್ಯಾನೇಜ್ಮೆಂಟ್, ನನ್ನ ಸಮಯವನ್ನು ನಾನು ಹೇಗೆ ಕಳಿಬೇಕು ಅಂತಕ್ಕಂಥ ಎಲ್ಲ ಆಯಾಮಗಳಲ್ಲಿ ಅವರು ಉತ್ತಮ ವಾತಾವರಣದ ನಡುವೆ ಒಂದು ಉತ್ತಮ ಮನೋಭಾವನ, ವಿಶಾಲ ಮನೋಭಾವನ, ವಸುದೇವ ಕುಟುಂಬಕಂ, ಜಗತ್ತೇ ಒಂದು ಕುಟುಂಬ ಅಂತಕ್ಕಂಥ ಮನೋಭಾವ ಬೆಳೀತಕ್ಕಂಥ ಕಾಲಘಟ್ಟ ಸರ್ ಅದು. ಅದಕ್ಕೆ ಸ್ನಾತಕೋತ್ತರ ಪದವಿ ಪಡಿತಕ್ಕಂಥ ಸಂದರ್ಭದಲ್ಲಿ ಕೂಡ ಆ ಗುರುವಿನ ಪಾತ್ರ ಬಹಳ ಅನನ್ಯವಾದ. ಹೌದು. ಮತ್ತೊಂದು ಕರೆ ನೋಡೋಣ. ವಿಜಯಪುರದಿಂದ ಬಾಬುರಾವ್ ಕುಲಕರ್ಣಿ ಅವರು. ಬಾಬುರಾವ್ ಕುಲಕರ್ಣಿ ಅವರೇ, ನಮಸ್ಕಾರ. ಬಬಲೇಶ್ವರ್ ಅವರೇ, ಈಗ ನೀವು ಪ್ರಾಥಮಿಕ ಶಾಲೆಯಲ್ಲಿ ಕಲಿಯುವಾಗ ಅಂದಿನ ಶಿಕ್ಷಕರು ಸರಳವಾಗಿದ್ದರು, ಅವರಿಗೆ ಹೆಚ್ಚಿನ ಒಂದು ಬೇಡಿಕೆಗಳು ಇರಲಿಲ್ಲ ಮತ್ತು ಸ್ಟ್ರೆಸ್ ಇರಲಿಲ್ಲ. ಯಾವುದೇ ರೀತಿಯ ಒಂದು ಸರಳವಾದಂತಹ ಜೀವನ, ಒಂದು ಆದರ್ಶವಾದಂತಹ ತತ್ವಗಳ ಹಿನ್ನೆಲೆಯಲ್ಲಿ ಅಂದಿನ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬೋಧಿಸ್ತಾ ಇದ್ರು. ಆದ್ರೆ ಇಂದಿನ ಕಾಲಮಾನದ ತಕ್ಕ ಹಾಗೆ ಶಿಕ್ಷಕರ ಒಂದು ಮನಸ್ಸು ಕೂಡ ಬದಲಾಗಿದೆ ಮತ್ತು ಅನೇಕ ಒತ್ತಡಗಳ ಮಧ್ಯೆ ಕಾರ್ಯನಿರ್ವಹಿಸುವ ಹಂತದಲ್ಲಿ ಇಂದು ಶಿಕ್ಷಕರಲ್ಲಿ ಎಷ್ಟು ಮಟ್ಟಿಗೆ ಆದರ್ಶತನ ಉಳಿದಿದೆ ಮತ್ತು ಆದರ್ಶ ಶಿಕ್ಷಕರು ಇಂದು ವಿದ್ಯಾರ್ಥಿಗಳು ದೊರೆಯುತ್ತಿದ್ದಾರೆ. ಹಾಗೆ ಬಾಬುರಾವ್ ಕುಲಕರ್ಣಿ ಅವರೇ ತಮ್ಮ ಪ್ರಶ್ನೆಗೆ ಉತ್ತರವನ್ನ ನೀಡ್ತಾರೆ ಸಂಗಮೇಶ್ ಪಾಶಿ ಅವರು. ಇಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು ಏನಂದ್ರೆ, ಈ ಪ್ರಪಂಚನೇ ಬದಲಾಗ್ತಾ ಇದ್ದಾಗ ಎಲ್ಲರಲ್ಲೂ ವಿದ್ಯಾರ್ಥಿಗಳಲ್ಲೂ ಬದಲಾಗ್ತಾ ಇರುತ್ತೆ, ಗುರುಗಳಲ್ಲೂ ಬದಲಾಗ್ತಾ ಇರುತ್ತೆ. ಆದ್ರೆ ಕೆಲವೊಂದು ಮೌಲ್ಯಗಳನ್ನ ಇಟ್ಕೊಂಡು ಬದಲಾಗೋದು ತುಂಬಾ ಮುಖ್ಯ ಆಗ್ತದೆ. ಹೌದು ಸರ್. ಈಗ ನಮ್ಮ ಬಾಬುರಾವ್ ಕುಲಕರ್ಣಿ ಸರ್ ಪ್ರಶ್ನೆ ಬಹಳ ಸ್ವಾಗತಾರ್ಹವಾದಂಥ ಪ್ರಶ್ನೆ.
ಅದು ಬಹಳ ಮೀನಿಂಗ್ಫುಲ್ ಪ್ರಶ್ನೆ ಅದು. ಯಾಕೆ ಇವತ್ತಿನ ಕಾಲಘಟ್ಟದಲ್ಲಿ ಈ ಪ್ರಶ್ನೆಯ ಬಗ್ಗೆನೇ ನಾವು ಬಹಳಷ್ಟು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ. ಇವತ್ತು ಅವರು ಶಿಕ್ಷಕ ಅಷ್ಟು ಸರಳವಾಗಿ ಒತ್ತಡದ ನಡುವೆ ಅಂತ ಹೇಳಿದ್ರು. ಇವತ್ತು ಅವರಿಗೆ ಬಹಳ ಒತ್ತಡಗಳಿದಾವೆ. ಇವತ್ತು ಒಬ್ಬ ಗುರು ಆ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸ ಮಾಡುವಲ್ಲಿ, ಆತನ ಸಮಗ್ರ ವ್ಯಕ್ತಿತ್ವವನ್ನು ಗಮನಿಸುವಲ್ಲಿ ಆತನಿಗೆ ಸಮಯನೇ ಇವತ್ತು ಸರ್ಕಾರ ಕೊಡ್ತಾ ಇಲ್ಲ ಅನ್ನಂತ ನೋವು ಅವರಲ್ಲಿ ಕಂಡು ಬಂತು ನನಗೆ ಆ ಪ್ರಶ್ನೆಯಲ್ಲಿ. ಏನಂತಂದ್ರೆ ಜನಗಣತಿಗೂ ಶಿಕ್ಷಕರೇ ಬೇಕು, ಧನಗಣತಿಗೂ ಶಿಕ್ಷಕರೇ ಬೇಕು ಅನ್ನುವಂಥ ಮನೋಭಾವ ಬದಲಾಗಬೇಕಾಗಿದೆ ಇವತ್ತು. ಅದನ್ನ ಸಂಬಂಧಪಟ್ಟಂತ ಇವತ್ತು ನಾವು ಹೇಳ್ತೇವೆ ರಾಷ್ಟ್ರ ಅನ್ನುವಂಥದ್ದು ಅದು ಯಾರ ಕೈನಲ್ಲೂ ಇಲ್ಲ. ರಾಷ್ಟ್ರ ಅನ್ನೋದು ಆಳುವವರ ಕೈಯಲ್ಲಿಲ್ಲ, ಸೈನಿಕರ ಕೈಯಲ್ಲಿಲ್ಲ. ಈ ರಾಷ್ಟ್ರದ ಭವಿಷ್ಯ ನಿಜವಾಗಿ ಶಿಕ್ಷಕರ ಕೈಯಲ್ಲಿದೆ ಅಂತ ಹೇಳ್ತೇವೆ. ಅಂತಹ ಭವಿಷ್ಯವನ್ನ ಶಿಕ್ಷಕರ ಕೈಯಲ್ಲಿ ರೂಪಿಸಬೇಕಾದ್ರೆ ಅವರ ಕೈಯಲ್ಲಿ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನ ಮಾಡುವ, ಅವರ ಬದುಕಿಗೆ ಹೊಸ ಬೆಳಕನ್ನ ತೋರಿಸುವ, ವಿದ್ಯಾರ್ಥಿಯನ್ನ ಸಮರ್ಥ ವ್ಯಕ್ತಿಯನ್ನಾಗಿ ರೂಪಿಸುವ ಕೆಲಸಕ್ಕೆ ಹೆಚ್ಚು ಗುರುಗಳನ್ನ ಬಳಸ್ಕೊಳ್ಬೇಕೇ ಹೊರತು ನೂರಾರು ಒತ್ತಡಗಳ ನಡುವೆ. ಇವತ್ತು ಬಿಸಿ ಊಟ, ಇವತ್ತು ಒಬ್ಬ ಶಿಕ್ಷಕ, ಒಬ್ಬ ಗುರು, ಅವನ ಅಟೆಂಡರ್ನು ಅವನೇ ಪಾಪ. ಒಬ್ಬ ಮುಖ್ಯೋಪಾಧ್ಯಾಯ ಬಿಒ ಆಫೀಸಿಗೆ ಲೆಕ್ಕಪತ್ರ ಒಪ್ಪಿಸೋದ್ರಲ್ಲಿಯೇ ಅದನ್ನ ಎನರ್ಜಿ ಇರುತ್ತೆ ಅನ್ನುವಂಥದ್ದನ್ನ ನಾವು ಒತ್ತಡಗಳನ್ನ ಮುಕ್ತಗೊಳಿಸ್ತಕ್ಕಂಥ ಒತ್ತಡಗಳಿಂದ ಶಿಕ್ಷಕರನ್ನ ಮುಕ್ತಗೊಳಿಸಿ ಅವರಿಗೆ ಮುಕ್ತವಾದಂತಹ ವಾತಾವರಣವನ್ನ ಕಲ್ಪಿಸಿ ಕೊಡ್ತಕ್ಕಂಥದ್ದು ಇವತ್ತು ಒಂದು ವ್ಯವಸ್ಥೆಯ ಒಂದು ಭಾಗ. ಅದರ ಬಗ್ಗೆ ಎಲ್ಲ ಸರ್ಕಾರದ ಮಟ್ಟದಲ್ಲಿ, ಶಿಕ್ಷಣ ತಜ್ಞರ ಮಟ್ಟದಲ್ಲಿ ಅದು ಚರ್ಚೆ ಆಗ್ಬೇಕಾಗಿತ್ತು. ಸಂಗಮೇಶ್ ಅವರೇ, ನಾವೀಗ ಸ್ನಾತಕೋತ್ತರ ಪದವಿನೂ ಆಯ್ತು, ಅದಾದ್ಮೇಲೆ ಒಂದು PhD ಮಾಡ್ಲಿಕ್ಕೆ ಹೊರಡುವಂತವ್ರ ಸಂಖ್ಯೆ ಕಡಿಮೆ ಇದೆಯೇನೋ ಅಂತ ಅನ್ಸುತ್ತೆ. ಆದ್ರೆ ಆ ಹಂತದಲ್ಲಿ ಸಿಗ್ತಾರಲ್ಲ ಆ ಗುರು, ಆ PhD ಗೈಡ್ ತುಂಬಾ ಒಂದು ಮುಖ್ಯವಾದ ರೋಲ್ನ ಪ್ಲೇ ಮಾಡ್ತಾರೆ. ಅಲ್ಲಿ ಮೆದುಳಿಗೆ ಕಸರತ್ತನ್ನ ನೀಡಬೇಕಾಗತ್ತೆ. ಇಲ್ಲಿ ಗುರು ಇಲ್ಲಿ ಮಾರ್ಗದರ್ಶಕರಾಗಿರ್ತಾರೆ. ಜೊತೆಗೆ ಇಲ್ಲಿ ಸಾಧನೆಯ ಹಂಬಲ ಬರುತ್ತೆ, ನಾನೇನೋ ಒಂದು ಸಾಧನವನ್ನ ಮಾಡ್ತಾ ಇದ್ದೇವೆ ಅಂತ. ಜೊತೆಗೆ ಈ ತಾದಾತ್ಮ್ಯತೆ, ಒಂದು ಇನ್ವಾಲ್ವ್ಮೆಂಟ್ ಅಂತ ಇದೆಯಲ್ಲ, ಆ ಇನ್ವಾಲ್ವ್ಮೆಂಟ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅನ್ನೋದನ್ನ ನಾವಲ್ಲಿ ಗಮನಿಸಬಹುದಾಗತ್ತೆ. ಮತ್ತೆ ಈ ಉದ್ಯೋಗದ ಹಂತ, ಉದ್ಯೋಗದಲ್ಲಿ ಏನಾಗಿರುತ್ತೆ, ಸಂಸ್ಥೆಯಿಂದ ತರಬೇತಿ ಸಿಗ್ತದೆ, ಯಜಮಾನನಿಂದ, ಆ ಸಂಸ್ಥೆಯ ಮಾಲೀಕನಿಂದ ತರಬೇತಿ ಸಿಗ್ತದೆ, ಮತ್ತೆ ಹಿರಿಯ ಸಹೋದ್ಯೋಗಿಯಿಂದ ನೆರವು ಸಿಗ್ತದೆ. ಮತ್ತೆ ಎಲ್ಲಿ ಕೆಲಸ ಮಾಡ್ತೇವೆ, ಸರ್ಕಾರಿ ಕೆಲಸನ, ಖಾಸಗಿ ಕೆಲಸನ, ಅಥವಾ ನಾವು ಸ್ವಂತ ಉದ್ಯೋಗ ಮಾಡ್ತೇವೆ, ಇಲ್ಲಿ ವಿವಿಧ ಹಂತಗಳಲ್ಲಿ ನಮಗೆ ವಿವಿಧ ತೆರನಾದಂತಹ ಗುರುಗಳು ಸಿಗ್ತಾ ಹೋಗ್ತಾರೆ. ಅಂದ್ರೆ ಬದುಕಿನಲ್ಲಿ, ಕುಟುಂಬದಲ್ಲಿಯೂ ನಮಗೆ ಎಷ್ಟೋ ಜನ ಹಿರಿಯರು ಮಾರ್ಗದರ್ಶನವನ್ನ ನೀಡ್ತಾ ಇರ್ತಾರೆ. ಉದ್ಯೋಗ ಮಾಡುವಂತ ಸಂದರ್ಭದಲ್ಲಿ ಹಲವರು ಮಾರ್ಗದರ್ಶನವನ್ನ ನೀಡ್ತಾ ಇರ್ತಾರೆ. ಹಾಗೆಯೇ ಸಮಾಜದ ವಿವಿಧ ಹಂತದಲ್ಲಿ ವಿವಿಧ ಗುರುಗಳು ಸಿಗ್ತಾ ಹೋಗ್ತಾರೆ. ಹಾಗೇನೆ ನಾವು ಕೆಲವು ಕೌಶಲ್ಯಗಳನ್ನ ಕಲಿಬೇಕು, ನಾವು ಮುಂದುವರಿಸ್ಕೋಬೇಕು, ಇಂಪ್ರೂವ್ ಮಾಡ್ಕೋಬೇಕು ಅಂತ ಅಂದ್ರೆ ಅಲ್ಲಿಯೂ ಕೂಡ ಗುರುಗಳು ಸಿಗ್ತಾರೆ. ಮತ್ತೆ ಕ್ರೀಡೆ ಮತ್ತು ವ್ಯಾಯಾಮ ಈ ತರದ ಕೆಲಸಗಳನ್ನ, ಚಟುವಟಿಕೆಗಳಲ್ಲಿ ಮಾಡಬೇಕಾದ್ರೂ ಕೂಡ ನಾವು ಅಲ್ಲಿ ತರಬೇತುದಾರರನ್ನ, ಗುರುಗಳನ್ನ ಗಮನಿಸ್ತಾ ಹೋಗ್ತೇವೆ. ಇನ್ನು ಆಧ್ಯಾತ್ಮ ಗುರುಗಳನ್ನು ಗಮನಿಸ್ತೇವೆ. ಅಂದ್ರೆ ಈ ಗುರುವಿನ ಪಾತ್ರ ವಿವಿಧ ಹಂತಗಳಲ್ಲಿ ವಿವಿಧ ತೆರನಾಗಿ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ. ಆ ತರಬೇತುದಾರರ ಗುರುಗಳು ಎಲ್ಲ ಕ್ಷೇತ್ರಗಳಲ್ಲಿ ಇರ್ತಾರೆ. ಅಂದ್ರೆ ಬದುಕಿನ ಮಾರ್ಗದರ್ಶಿಯಾಗಿ ಈ ವ್ಯಕ್ತಿತ್ವ ವಿಕಸನ ತರಬೇತಿ ಅನ್ನುವಂಥದ್ದು ಇರ್ತದೆ. ಈ ಒಟ್ಟಾರೆಯಾಗಿ ಈ ಗುರುವಿನ ಪಾತ್ರದ ಬಗ್ಗೆ ಏನ್ ಹೇಳ್ತೀರಿ? ವರ್ಣ ಮಾತ್ರಂ ಕಲಿಸಿದಾತಂ ಗುರು ಅಂತ ನಮ್ಮ ಪರಂಪರೆಯಲ್ಲಿ ಹೇಳ್ತಾರೆ. ವರ್ಣ ಮಾತ್ರಂ ಕಲಿಸಿದಾತಂ ಗುರು ಅಂತಂದ್ರೆ ಒಂದು ಅಕ್ಷರ ಕಲಿಸಿದವನನ್ನು ಕೂಡ ಗುರು ಅಂತ ಒಪ್ಕೊಳ್ತೇವೆ ನಾವು. ಹಾಗೆ ಜೀವನದ, ನೀವು ಹೇಳಿದ್ರಿ, ಕುಟುಂಬಕ್ಕೂ ಒಬ್ಬರು ಗುರುಗಳಿರ್ತಾರೆ. ಏನಾದ್ರೂ ಕೌಟುಂಬಿಕ ಸಮಸ್ಯೆಗಳು ಬಂದಾಗ, ಏನಾದ್ರೂ ಕುಟುಂಬದಲ್ಲಿ ತೊಂದರೆ ಆದಾಗ ನೀವು ಒಬ್ಬರನ್ನ ಆಶ್ರಯಿಸ್ತೀರಿ, ಒಬ್ಬ ಆಧ್ಯಾತ್ಮಿಕ ಗುರುವನ್ನು ಆಶ್ರಯಿಸ್ತೀರಿ, ಅಥವಾ ನಿಮ್ಮ ಕುಟುಂಬದ ಒಬ್ಬ ವೆಲ್ ವಿಷಯರನ್ನು ಆಶ್ರಯಿಸ್ತೀರಿ. ಆತ ಗುರುವಿನ ಸ್ಥಾನದಲ್ಲಿ ಇದ್ದುಕೊಂಡು ನಮ್ಮ ಸಮಸ್ಯೆಯನ್ನ ಪರಿಹರಿಸ್ತಾನೆ. ಹಾಗೆ ಸಾಧನೆಯ ಹಂಬಲ ಅಂತಕ್ಕಂಥ ಮಾತನ್ನ ತಾವು ಹೇಳಿದ್ರಿ. ಸಾಧನೆಯ ಹಂಬಲ, ಸಾಧನೆಯ ಹಂಬಲ ಈ ಸಂಶೋಧನಾ ಹಂತದಲ್ಲಿ ಇರ್ತಕ್ಕಂಥವ್ರಿಗೆ ಅದು ಅನುಕ್ಷಣ ಅವರ ಅಂತರಾಳದಲ್ಲಿ ಅದು ಅನುರಣಿತ ಆಗ್ತಿರ್ತದೆ ಸರ್. ಪ್ರತಿ ಕ್ಷಣ ನಾನು ಏನ್ ಮಾಡಬೇಕು ಅನ್ನೋದನ್ನ ನಿರ್ಧರಿಸಿನೇ ಅವರು ಸಂಶೋಧನೆಯಲ್ಲಿ ತೊಡಗಿರ್ತಾರೆ. ಅವರು ಅತಿ ಹೆಚ್ಚು ಸಮಯವನ್ನ ಸಂಶೋಧನೆಗೆ ಮೀಸಲಾಗಿಟ್ಟು ಹೊಸದೇನಾದ್ರೂ ಈ ಸಮಾಜಕ್ಕೆ ನಾನು ಕೊಡಬೇಕು ಅನ್ನುವಂತ ತುಡಿತ ಆ ಅಂತರಂಗದಲ್ಲಿ ಅನುರಣಿತ ಆಗ್ತಾ ಇದ್ರೆ ಖಂಡಿತವಾಗಿ ಒಂದು ಹೊಸ ಸಂಶೋಧನೆಯನ್ನ, ಹೊಸದೊಂದು ಬೆಳಕನ್ನ, ಹೊಸ ಒಂದು ತಿಳುವಳಿಕೆಯನ್ನ, ಹೊಸದೊಂದು ಏನೋ ಒಂದು ವಿಶಿಷ್ಟವಾದ ಕೊಡುಗೆಯನ್ನ ಅವರು ಸಮಾಜಕ್ಕೆ ಕೊಡ್ತಕ್ಕಂಥ ಮಹತ್ವದ ಘಟ್ಟ ಅಲ್ಲಿ ಗುರುಗಳು ಬೇರೆ ಬೇರೆ ಹಂತಗಳಲ್ಲಿ. ಹೌದು, ಗೈಡ್ ಇರೋರು ಗುರುಗಳಾಗೇ ಇರ್ತಾರೆ, ಸಂಶೋಧಕರಿಗೆ ಗೈಡ್ಗಳು ಇರ್ತಾರೆ. ಆಮೇಲೆ ತಾವು ಹೇಳಿದ್ರಿ, ಹೌದು, ಅವರು ಅಂದ್ರೆ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಗುರುಗಳು ಇರ್ತಾರೆ. ಮೊಳಕಾಲ್ಮೂರಿನಿಂದ ಒಂದು ಕರೆ ಇದೆ, ನೋಡೋಣ. ಹಲೋ, ನಮಸ್ಕಾರ. ನಮಸ್ಕಾರ
ನಮಸ್ಕಾರ, ತಮ್ಮ ಪ್ರಶ್ನೆ ಕೇಳಿ ಹುಸೇನ್. ಸರ್, ಈಗಿನ ಶಿಕ್ಷಕರ ಹತ್ರ ತಾಳ್ಮೆ ಇಲ್ಲ, ಸರಳತೆ ಇಲ್ಲ, ಇಗೋ ಜಾಸ್ತಿ, ಹೊಂದಾಣಿಕೆ ಇಲ್ಲ, ನಾನು ಅಂತಕ್ಕಂಥ ಅಹಂಭಾವ ಜಾಸ್ತಿ ಈಗಿನ ಕೆಲವರು ಶಿಕ್ಷಕರಿಗೆ. ಈ ತರ ಮಕ್ಕಳ ಹತ್ರ ಮಕ್ಕಳಾಗಿರ್ಬೇಕೇ ವಿನ ಅವ್ರ ಹತ್ರ ಒಂಥರ ಇಗೋ ಜಾಸ್ತಿ ಸರ್. ಈ ತರ ಶಿಕ್ಷಕರಿಗೆ ಆ ಹಿಂದಿನ ಶಿಕ್ಷಕರು ಒಂಥರ ಹೇಳಿದ್ರಲ್ಲ ಸರ್, ಒಂದು ತಾಯಿ ಪ್ರೀತಿಯಿಂದ ತಂದೆ ಪ್ರೀತಿಯಿಂದ ತೋರಿಸಿದ್ರು. ಆದ್ರೆ ಈಗಿನ ಅವ್ರು ಏನಂತಂದ್ರೆ ಏನೋ ಹುಡುಗ ಏನಾದ್ರು ತಪ್ಪು ಮಾಡೋದು ಅದ್ರ ಮೇಲೆ ಅವನ ಮೇಲೆ ಸುಮ್ಮನೆ ದ್ವೇಷ ಸಾಸೋದು ಅಥವಾ ಅವನ ಮೇಲೆ ಏನಾದ್ರು ಇದು ಮಾಡೋದು. ಹುಸೇನ್ ಸಾಹೇಬರೇ, ತಮ್ಮ ಪ್ರಶ್ನೆ ಅರ್ಥ ಆಗಿದೆ. ನೀವ್ ಏನೇನು ಆಪಾದನೆಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಗುರುವಿನ ಬಗ್ಗೆ ಎಲ್ಲ ಮಾಡಿಬಿಟ್ಟಿದ್ದೀರಿ. ಅಂತ ಕೆಲವು ಗುರುಗಳಿರ್ತಾರೆ, ಆದ್ರೆ ಒಟ್ಟಾರೆಯಾಗಿ ನೋಡಿದಾಗ ಅಂತ ನೆಗೆಟಿವ್ ಕ್ಯಾರೆಕ್ಟರ್ಸ್ ಇದ್ರೆ ಅದನ್ನ ಪಾಸಿಟಿವ್ ಆಗಿ ಮಾಡ್ಕೊಳ್ಳೋ ಕಡೆಗೆ ಅವ್ರಿಗೂ ಎಲ್ಲೋ ಒಂದು ಕಡೆ ಇಂಥ ತರಬೇತಿಗಳು ಅಗತ್ಯ ಇದೆಯೇನೋ ಅಂತ ಅನ್ಸ್ಲಿಕ್ಕೆ ಶುರುವಾಗಿದೆ. ನನಗೇನ್ ಅನ್ಸುತ್ತೆ ಅಂದ್ರೆ ಸರ್, ಅವ್ರ ಪ್ರಶ್ನೆಯನ್ನ ಕೇಳಿದಾಗ ಪಾಪ ಅವ್ರ ಅನುಭವ ಹೇಳಿದ್ದಾರೆ. ಆದ್ರೆ ಅವರು ಒಬ್ಬ ಸರ್ಕಾರಿ ನೌಕರನನ್ನ ನೋಡಿ ಹಾಗೆ ಹೇಳಿರಬಹುದು. ಕೆಲವರು ಆ ವೃತ್ತಿಯನ್ನ ನೌಕರಿ ಅಂತ ತೆಗೆದುಕೊಂಡವ್ರು ಹಾಗೆ ವರ್ತಿಸಿರಬಹುದು. ಆದ್ರೆ 100ಕ್ಕೆ 99ರಷ್ಟು ಜನ, ಬಹಳಷ್ಟು ಜನ ಆ ನೌಕರಿಯನ್ನ, ಆ ವೃತ್ತಿಯನ್ನ, ಆ ಗುರುತ್ವ ಅಂದಿನಲ್ಲ ತಾಯ್ತನ, ಅದನ್ನ ಅಳವಡಿಸಿಕೊಂಡಿರೋದ್ರಿಂದಲೇ ನಮ್ಮಂತ 100 ಜನ ಇವತ್ತು ಸಮಾಜದ ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಸಾಧ್ಯ. ಹೌದು. ಆಮೇಲೆ ಇದು ವಿದ್ಯಾರ್ಥಿಗಳಲ್ಲಿ, ಗುರುಗಳಲ್ಲಿ ಎಲ್ಲರಲ್ಲೂ ಬದಲಾವಣೆ ಆಗ್ತಾ ಇರುತ್ತೆ. ಯಾಕಂದ್ರೆ ಪ್ರಪಂಚನೇ ಬದಲಾಗಿ ಏನಾಗಿದೆ, ಇವಾಗ ಹೊಸ ಗುರು ಒಬ್ರು ಉಟ್ಕೊಂಡಿದ್ದಾರೆ. ಅವ್ರು ಯಾರು ಅಂದ್ರೆ ಇಂಟರ್ನೆಟ್ ಗುರು. ಈಗ ಏನಾದ್ರೂ ಬೇಕಾ, ಇಂಟರ್ನೆಟ್ಗೆ ಹೋದ್ರೆ ಎಲ್ಲಾ ಸಿಗುತ್ತೆ ಅಂತ. ಈ ಇಂಟರ್ನೆಟ್ಗೂ ಮತ್ತೆ ನಿಜವಾದ ಗುರುಗೂ ಒಂದೇನೋ ವ್ಯತ್ಯಾಸ ಇದೆ. ಅದಕ್ಕೆ ಜೀವ ಇಲ್ಲ, ಈ ವ್ಯಕ್ತಿ ಜೀವ ಇದೆ. ಏನಂತೀರಿ ನೀವು? ಸರ್, ನೀವು ಒಂದು ಅಸ್ಥಿ ಪಂಜರವನ್ನ ನೋಡ್ತೀರಿ. ಅಸ್ಥಿ ಪಂಜರವು ಕೂಡ ಅದು ಮನುಷ್ಯಂದೇ ಅಲ್ಲ ಅಂತಂದಾಗ ಅದು ಮನುಷ್ಯ ಆಗೋದಿಲ್ಲ, ಅದಕ್ಕೆ ಜೀವ ಇಲ್ಲ. ಹಾಗೆ ಇಂಟರ್ನೆಟ್ ನಲ್ಲಿ ನಿಮಗೆ ಮಾಹಿತಿ ಸಿಗಬಹುದು. ಇಂಟರ್ನೆಟ್ ಗುರುವನ್ನ ಇವತ್ತು ಬಹಳಷ್ಟು ಜನ ಪ್ರಾಥಮಿಕ ಹಂತದಿಂದ ಸಂಶೋಧನೆ ಹಂತವರೆಗೂ ಪ್ರತಿಯೊಂದು ಕ್ಷೇತ್ರದವರು ಅವಲಂಬಿಸಿರಬಹುದು. ಆದ್ರೆ ಈ ಅಂತರಂಗದ ತಿಳಿವಿನ ಒಳಗಣ್ಣನ್ನ ತೆರೆಸಿ ನಮಗೆ ಮಾನವೀಯ ಸ್ಪರ್ಶವನ್ನ ನೀಡಿ, ನಮ್ಮ ನೋವಿಗೆ ನೆವರಿಕೆಯಾಗಿ, ನಮ್ಮ ಕೊರಳ ಧ್ವನಿಯಾಗಿ ನಮ್ಮ ಬದುಕು ಅರಳಿಸುವ ಶಕ್ತಿ ಇಂಟರ್ನೆಟ್ಗಿದೆ ಏನು ಸರ್? ಖಂಡಿತ ಇಲ್ಲ. ತಾಯ್ತನ, ಆ ಗುರುತನ, ಆ ತಾಯಿಯ ಪ್ರೀತಿಯನ್ನ ನೀವು ಇಂಟರ್ನೆಟ್ ನಲ್ಲಿ ಕಾಣಕ್ ಸಾಧ್ಯನಾ? ತಾಯಿಯ ಇಮೇಜ್ ಅನ್ನ 100 ಇಮೇಜ್ಗಳನ್ನು ನೋಡಬಹುದು, ವಿಡಿಯೋ ಕ್ಲಿಪ್ಸ್ ಗಳನ್ನ ನೋಡಬಹುದು. ಆದರೆ ವಾಸ್ತವವಾಗಿ ನಮ್ಮ ಅಂತರಂಗದ ತಿಳಿವಿನ ಒಳಗಣ್ಣನ್ನ ತೆರೆಸುವ ಆ ಮಾನವೀಯ ಸ್ಪರ್ಶ, ಆ ಮಾನವೀಯ ಅಂತಃಕರಣ, ಆ ಕಕ್ಕುಲತೆ ಗುರುವಿನಲ್ಲಿ ಮಾತ್ರ ಸಿಗುತ್ತೆ. ಸರಿ ಸಂಗಮೇಶ್ ಅವರೇ, ನಾವಿಲ್ಲೊಂದು ಗಮನಿಸಬಹುದು. ಏನ್ ಗೊತ್ತಾ, ಅಬ್ರಹಾಂ ಲಿಂಕನ್ ಗುರುವಿಗೆ ಒಂದು ಪತ್ರ ಬರೀತಾರೆ, ನನ್ನ ಮಗಂಗೆ ಇದೆಲ್ಲ ಹೇಳ್ಕೊಡಿ ಅಂತ. ಹೌದು. ಅಂದ್ರೆ ಈ ಪೋಷಕರ ಬಗೆಗಿನ ಒಂದು ಕಳಕಳಿ ಮತ್ತೆ ಕಾಳಜಿ ಇದೆಯಲ್ಲ, ಆ ಕಾಳಜಿ ಕಳಕಳಿಯನ್ನ ನಾವು ಎಷ್ಟು ಗಮನಿಸಬೇಕಾಗ್ತದೆ ಅಲ್ವಾ? ಅಬ್ರಹಾಂ ಲಿಂಕನ್ ಅವರಂತಹ ಹೇಳಿದಂತಹ ಕೆಲವು ಮಾತುಗಳನ್ನ, ಅವರು ಸುಮಾರು ಒಂದು 20 ಅಂಶಗಳನ್ನು ಹೇಳ್ತಾರೆ. ಆದ್ರೆ ವೀಕ್ಷಕರಿಗೆ ಪರಿಚಯಿಸೋದಕ್ಕೆ ನಾನು ಕೆಲವು ಮಾತುಗಳನ್ನ ಇಲ್ಲಿ ತೆಗೆದುಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಇದು ಎಲ್ರಿಗೂ ಕೂಡ, ಎಲ್ಲ ಪೋಷಕರಿಗೂ ಕೂಡ ಮತ್ತೆ ಗುರುವಿಗೂ ಕೂಡ ಎಲ್ಲೋ ಒಂದು ಕಡೆ ಮಾರ್ಗದರ್ಶನಕಾರಿಯಾಗಿದೆ ಅಂತ ನಾವು ಭಾವಿಸಬಹುದು. ಉದಾಹರಣೆಗೆ ನೋಡೋಣ. ನೋವಿನಲ್ಲಿಯೂ ನಗುವುದನ್ನು ಕಲಿಸಿ, ಗೆಲುವನ್ನು ಆನಂದಿಸುವಂತೆ ಕಳೆದುಕೊಳ್ಳುವುದನ್ನು ಕಲಿಸಲು ಬೋಧಿಸಿ, ಮೋಸದಿಂದ ತೇರ್ಗಡೆ ಹೊಂದುವುದಕ್ಕಿಂತ ತೇರ್ಗಡೆ ಹೊಂದದಿರುವುದೇ ಗೌರವಪೂರ್ವಕವಾಗಿರುವುದು ಅನ್ನೋದನ್ನ ತಿಳಿಸಿ, ಅಸೂಯೆಯಿಂದ ದೂರವಿರುವಂತೆ ನನ್ನ ಮಗುವಿಗೆ ಬೋಧಿಸಿ, ಹಾಗೆಯೇ ಸಿಗುವ $3ಗಳಿಗಿಂತ ಶ್ರಮಪಟ್ಟು ಸಂಪಾದಿಸುವ $1 ಶ್ರೇಷ್ಠ ಎಂಬುದನ್ನು ತಿಳಿಸಿ ಅಂತಾರೆ. ನಾವು ಈ ಅಂಶಗಳನ್ನ ಗಮನಿಸಬೇಕಾಗ್ತದೆ. ಹಾಗೆಯೇ ನಮಗೆ ಗುರು ಅಥವಾ ಶಿಕ್ಷಕ ಅಂತ ಇದ್ದ ಹಾಗೇನೆ ನಮಗೆ ಡಾಕ್ಟರ್ ರಾಧಾಕೃಷ್ಣನ್ ನೆನಪಾಗ್ತಾರೆ. ಈ ಒಂದು ಗುರುವಿನ ಮಹತ್ವವನ್ನ, ಬೆಳವಣಿಗೆಯನ್ನ ತಾವು ಸಾಕಷ್ಟು ತಿಳಿಸ್ಕೊಟ್ಟಿದ್ದೀರಿ. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ತಾವು ಹೇಳಿದ್ರಿ, ಅಬ್ರಹಾಂ ಲಿಂಕನ್ ಅವರ ಪತ್ರದಲ್ಲಿ ಅವರೆಲ್ಲೂ ಕೂಡ ನನ್ನ ಮಗುವಿಗೊಂದು ಒಳ್ಳೆ ಉದ್ಯೋಗ ಕೊಡಿಸಿ ಅಂತ ಹೇಳಿಲ್ಲ. ಅವರು ನನ್ನ ಮಗುವಿಗೆ ಅವನು ಮುಂದೆ ಬಹಳ ದೊಡ್ಡ ಯಶಸ್ವಿ ವ್ಯಕ್ತಿಯಾಗ್ಲಿ ಅಂತ ಹೇಳಿಲ್ಲ. ಅವ್ರು ಹೇಳಿದ್ರು, ಆತನಿಗೆ ಅಸೂಯೆ ಪಡದೇ ಇರುವ ಹಾಗೆ ಬದುಕುವುದನ್ನ ಕಲಿಸಿ, ಹೊಟ್ಟೆ ಕಿಚ್ಚಿನಿಂದ ನನ್ನ ಮಗು ಮುಕ್ತನಾಗಿರಬೇಕು, ಆತನಿಗೆ ಸೋಲನ್ನ ಸ್ವೀಕರಿಸೋದನ್ನ ಕಲಿಸಿ,
ಅಂದ್ರೆ ಆ ಜೀವನ ಮೌಲ್ಯಗಳನ್ನ ಬಿತ್ರಿ ಅಂತ ಹೇಳಿದ್ರೆ ಹೊರತು ಆತನ ಉದ್ಯೋಗದ ಬಗ್ಗೆ, ಆತನ ಆಸ್ತಿ ಅಂತಸ್ತನ್ನ ವೃದ್ಧಿಸೋದ್ರ ಬಗ್ಗೆ, ಆತನ ಯಶಸ್ಸಿನ ಬಗ್ಗೆ ಅವ್ರು ಹೇಳಿಲ್ಲ. ಯಾವಾಗ ಆ ಮೌಲ್ಯಗಳು ಬದುಕಿನಲ್ಲಿ ಬರ್ತಾವೋ ಅವಾಗ ಆ ಯಶಸ್ಸು ಅನ್ನೋದು ತನ್ನಿಂದ ತಾನೇ ಆ ವ್ಯಕ್ತಿಯ ಹಿಂದೆ ಬರ್ತದೆ. ಹಾಗೆ ಸರ್ವೇಪಳ್ಳಿ ರಾಧಾಕೃಷ್ಣನ್ ಅವರೊಬ್ಬ ಆದರ್ಶ ಶಿಕ್ಷಕರಾಗಿದ್ದು ಇಡೀ ಶಿಕ್ಷಣ ಸಮುದಾಯ ಇವತ್ತು ಗುರು ಪರಂಪರೆಯಲ್ಲಿ ಒಂದು ಶ್ರೇಷ್ಠ ಹೆಸರು, ದೊಡ್ಡ ಹೆಸರು. ಅದಕ್ಕೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಪ್ರತಿಯೊಬ್ಬ ಗುರುವಿನನ್ನ ಗೌರವಿಸುವಂತದ್ದೇ ಇಲ್ಲಿ ತುಂಬಾ ಮುಖ್ಯ ಅನ್ನುವಂಥದ್ದು. ಸಂಗಮೇಶ, ಅಪ್ಪಾಶಿ, ಬಬಲೇಶ್ವರ್ ಅವರೇ, ಈ ಒಂದು ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಗುರುವಿನ ಪಾತ್ರದ ಬಗ್ಗೆ ತಾವು ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಿ. ವೀಕ್ಷಕರ ಪರವಾಗಿ, ಚಂದನದ ಪರವಾಗಿ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ತಮಗೂ, ಚಂದನ ವಾಹಿನಿಗೂ, ಎಲ್ಲ ವೀಕ್ಷಕರಿಗೂ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳು.